ಶಾಸ್ತ್ರೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಅದರ ಮೇಲೆ ಪಂಡಿತ್ ಟೋಡರಮಲ್ಲರ ಭಾಷಾವಚನಿಕೆಯನ್ನು ಬರೀತಾ ಕಾರ್ಯಪೂರ್ಣವಾಗುವ ಮುನ್ನವೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತ್ ರಾಮ್ ಕಾಸ್ಲಿವಾಲ್ ಅವರು ಪೂರ್ಣಗೊಳಿಸಿ ಕೃತಿ ಜಿಜ್ಞಾಸು ಜೀವರುಗಳಿಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ 128. ಸರ್ವದೇಶ ತ್ಯಾಗ ಮಾಡಲು ಸಾಧ್ಯವಿಲ್ಲದವರು ಏಕದೇಶ ತ್ಯಾಗ ಮಾಡಬೇಕೆಂದು ಈಗ ಹೇಳುತ್ತಾರೆ. ಯೋಪಿ ನ ಶಕ್ತಸ್ತ್ಯಕ್ತು ಧನಧಾನ್ಯ ಮನುಷ್ಯ ವಾಸ್ತುವಿತ್ತಾದಿ ಸೋಪಿ ತನುಕರಣೀಯೋ ನಿವೃತ್ತಿರೂಪಂ ಯತಸ್ತತ್ವಂ. ಯೋಪಿ ನ ಶಕ್ತಸ್ತ್ಯಕ್ತುಂ ಧನಧಾನ್ಯ ಮನುಷ್ಯ ವಾಸ್ತುವಿತ್ತಾದಿ ಸೋಪಿ ತನುಕರಣೀಯೋ ನಿವೃತ್ತಿರೂಪಂ ಯತಸ್ತತ್ವಂ. ಅನ್ವಯಾರ್ಥ. ಅಪಿ ಮತ್ತು ಯ ಯಾರು ಧನ ಧಾನ್ಯ ಮನುಷ್ಯ ವಾಸ್ತು ಇತ್ಯಾದಿ ಧನ ಧಾನ್ಯ ಮನುಷ್ಯ ಮನೆ ಸಂಪತ್ತು ಇತ್ಯಾದಿ ಪರಿಗ್ರಹವನ್ನು ತ್ಯಕ್ತು ಸರ್ವಥಾ ಬಿಟ್ಟುಕೊಡಲು ಸಶಕ್ತಃ ಸಮರ್ಥರಿಲ್ಲದಿದ್ದರೆ ಸ ಅಪಿ ಅದನ್ನು ಕೂಡ ತನುಕರಣೀಯ ಕಡಿಮೆ ಮಾಡಿ ಬಿಡಬೇಕಾಗುವುದು. ಯತಃ ಏಕೆಂದರೆ ತತ್ವಂ ನಿವೃತ್ತಿರೂಪಂ ವಸ್ತುವಿನ ಸ್ವರೂಪವು ತ್ಯಾಗರೂಪವೇ ಇದೆ. ಟಿಪ್ಪಣಿ. ತತ್ವವು ನಿವೃತ್ತಿರೂಪವಿರುವುದರ ಅರ್ಥ ಪ್ರತಿಯೊಂದು ವಸ್ತುವು ಸ್ವದ್ರವ್ಯ ಸ್ವಕ್ಷೇತ್ರ ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ ಮತ್ತು ಪರದ್ರವ್ಯಾದಿಗಳಿಂದ ಶೂನ್ಯ ಎಂದರೆ ನಿವೃತ್ತಿ ರೂಪವೇ ಇದೆ. ವರ್ತಮಾನದ ಅಶುದ್ಧ ದಶೆಯಲ್ಲಿ ಪರದ್ರವ್ಯದ ಅವಲಂಬನದಿಂದ ರಾಗಿ ಜೀವನಿಗೆ ಬಾಹ್ಯ ಸಾಮಗ್ರಿಗಳ ಕುರಿತು ಮಮತೆಯ ರೂಪದ ರಾಗವು ಭೂಮಿಕೆಗೆ ಅನುಸರಿಸಿ ಇರುತ್ತದೆ. ಸ್ವಾಶ್ರಯದ ಬಲದಿಂದ ಅದರ ತ್ಯಾಗ ಮಾಡಿಸುವ ಸಲುವಾಗಿ ಬಾಹ್ಯ ಪದಾರ್ಥಗಳ ತ್ಯಾಗದ ಉಪದೇಶವಿದೆ. ವಾಸ್ತವದಲ್ಲಂತೂ ಆತ್ಮನಿಗೆ ಪರವಸ್ತುವಿನ ತ್ಯಾಗವೇ ಇದೆ. ಆದರೆ ಯಾವ ಒಂದಿಷ್ಟು ರಾಗವಿದೆ, ಮಮತೆಯ ಭಾವವಿದೆ, ಅದರ ತ್ಯಾಗರೂಪವಾದ ನಿರ್ಮಲ ಪರಿಣಾಮವು ಎಷ್ಟು ಅಂಶಗಳಲ್ಲಿ ಆಗುತ್ತದೆ ಅಷ್ಟೇ ಅಂಶಗಳಲ್ಲಿ ರಾಗಾದಿಯ ಉತ್ಪತ್ತಿಯೇ ಆಗುವುದಿಲ್ಲ. ಎಲ್ಲಿ ಹೀಗಾಗುವುದು ಅಲ್ಲಿ ಆ ಜೀವನಿಗೆ ಪರವಸ್ತುವಿನ ಕರ್ತೃವೆಂದು ಹೇಳುವುದು ಅದು ಆ ಜಾತಿಯ ಅಭಾವರೂಪ ನಿಮಿತ್ತದ ಜ್ಞಾನ ಮಾಡಿಸುವ ಸಲುವಾಗಿ ಅಸದ್ಭೂತ ವ್ಯವಹಾರ ನಯದ ಕಥನವಿದೆ. ಎಂದರೆ ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ ಹಠರೂಪವಾದ ಅಜ್ಞಾನಿಗಳ ತ್ಯಾಗವನ್ನು ವ್ಯವಹಾರದಿಂದ ಕೂಡ ಧರ್ಮವೆಂದು ಹೇಳಲಾಗುವುದಿಲ್ಲ, ಧರ್ಮ ಸಂಜ್ಞೆ ಕೊಡಲಾಗುವುದಿಲ್ಲ. ಮೇಲಿನ ವಿಷಯ ಇರ್ತಿದೆ. ಈ ಅಡಿ ಟಿಪ್ಪಣಿಯನ್ನು ಕೊಟ್ಟಿರ್ತಾರೆ, ನಿಜವಾಗಿನ ಬಹಳ ಮಹತ್ವಪೂರ್ಣ ಇರ್ತಿದೆ. ಈಗಿನ ಜ್ಞಾನದ ಮಟ್ಟಕ್ಕೆ ಯಾವಾಗ ಟೀಕಾಕಾರರ ಅಥವಾ ಭಾಷಾ ವಚನಿಕಾಕಾರರ ಗ್ರಂಥದ ಮೇಲೆ ಕೆಲಸ ಮಾಡ್ತಾರೋ ಆ ವೇಳೆಯೊಳಗಿನ ಜನರ ಜ್ಞಾನದ ಮಟ್ಟವನ್ನು ನೋಡಿ
ಮಾಡಿಕೊಂಡ ಈ ವಿಷಯ ಸ್ಪಷ್ಟ ಮಾಡೋದು ಅವಶ್ಯಕ ಇದೆ ಅಂಥೇಳಿ ಅವರಿಗೆ ಬಹಳಷ್ಟು ಅನಿಸಿದ ಮೇಲೆ ಈ ಪ್ರಕಾರ ಅಡಿ ಟಿಪ್ಪಣಿ ಕೊಡ್ತಾರೆ. ಯಾವುದರದ ಅಡಿ ಟಿಪ್ಪಣಿ ಇದೆ ಅದ ವಸ್ತುವಿನ ಸ್ವರೂಪ ತ್ಯಾಗರೂಪವೇ ಇದೆ ಅನ್ನೋದರ ಅಡಿ ಟಿಪ್ಪಣಿ ಇಷ್ಟಿದೆ ರೀ. ಒಂದು ವಾಕ್ಯದೊಳಗ ಅದರದ ಅರ್ಥ ಮಾಡಿದ. ಇನ್ನು ಪ್ರತಿಯೊಂದು ವಸ್ತು ತನ್ನ ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವ ರೂಪದಿಂದನೇ ಇರ್ತಿದೆ. ಆ ದ್ರವ್ಯ ಕ್ಷೇತ್ರ ಅರ್ಥಾತ್ ಸ್ವದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಹೊರಗಡೆ ವಸ್ತುವಿನ ವ್ಯಾಪ್ತಿ ಇರೋದನ ಇಲ್ಲ. ಹಾಗಾದ್ರೆ ಇರೋದನ ಇಲ್ಲ ಅರ್ಥಾತ್ ಅದರ ಸ್ವರೂಪನೇ ಆಗಿದೆ ಪರದ್ರವ್ಯದಿಂದ ನಿವೃತ್ತರು. ಪರದ್ರವ್ಯದ ಸ್ಪರ್ಶನ ಯಾವುದೂ ಮಾಡುವುದಿಲ್ಲ. ಅದೇ ಈ ಮೂಲ ಮಾತ ಈ ಜೀವನಿಗೆ ಪ್ರಾಥಮಿಕವಾಗಿ ಯಾವಾಗ ತಿಳಿತಿದೆಯೋ ಗೊತ್ತಿಲ್ಲ. ಪ್ರಾಥಮಿಕ ಅಂತಂದ್ರೆ ಮೊದಲನೇ ಭೂಮಿಕೆ ಅಲ್ಲ, ಪ್ರಥಮ ಅರ್ಥಾತ್ ಅದಕ್ಕೆ ಪ್ರಾಮುಖ್ಯತೆ, ಅದಕ್ಕೆ ಪ್ರಾಥಮಿಕತೆ. ಪ್ರತಿಯೊಂದು ವಸ್ತು ಅರೆ ಒಂದು ಸ್ಕಂಧದಲ್ಲಿರುವಂಥ 2 ಪರಮಾಣು, ಅನೇಕ ಪರಮಾಣು, ಅಸಂಖ್ಯ ಪರಮಾಣು, ಅನಂತ ಪರಮಾಣು ಹೇಗಿದ್ದಾವೆ? ತಮ್ಮದೇ ಆದಂಥ ದ್ರವ್ಯ, ಕ್ಷೇತ್ರ, ಕಾಲ, ಭಾವ. ಅದನ್ನು ಬಿಟ್ಟು ಹೊರಗಡೆ ಅವುಗಳದ್ದು ವ್ಯಾಪ್ತಿನೇ ಇಲ್ಲ. ಅದೇ ಪ್ರಕಾರ ಅರೂಪಿ ಜೀವದ ಈ 6 ದ್ರವ್ಯಗಳ ಸಮೂಹ ರೂಪದ ಯಾವ ವಿಶ್ವ ಇದೆಯೋ ಆ ವಿಶ್ವದ ಇತರ 6 ದ್ರವ್ಯಗಳ ಜೊತೆಗೆ ಯಾವಾಗಲೂ 3 ಕಾಲದಲ್ಲೂ 6 ದ್ರವ್ಯಗಳ ಜೊತೆಗೆ ಕೂಡಿಕೊಂಡನ ಇರಬೇಕಾಗ್ತಿದೆ. ಅರೂಪಿ ಚೈತನ್ಯ ಸ್ವರೂಪಿಯಾದಂಥ ಜೀವ 6 ದ್ರವ್ಯಗಳ ಮಯವಾದಂಥ ಯಾವ ವಿಶ್ವ ಇದೆಯೋ ಆ ವಿಶ್ವದೊಳಗೆ ಇತರ 6 ದ್ರವ್ಯದ ಜೊತೆಗೆ ಇತರ 6 ದ್ರವ್ಯ ಅನ್ಯ ಜೀವಗಳಿದ್ದಾವೆ, ಉದ್ಗಲಗಳಿದ್ದಾವೆ, ವರ್ಗಣಗಳಿದ್ದಾವೆ. ಹಾಗೆ ನೋಡಿದರೆ ಸಂಸಾರಿ ಜೀವಕ್ಕಂತೂ ಎಷ್ಟು ಇದೆ ರೀ? ಪಿಂಡನೇ ಇದೆ, ಇದು ಪಿಂಡ ಸ್ವರೂಪ ಇದೆ. ಕಾರ್ಮಣ ವರ್ಗಣ, ನಮಗಂತೂ ಮನೋವರ್ಗಣ, ಆಹಾರ ವರ್ಗಣ, ಭಾಷಾ ವರ್ಗಣ, ಎಲ್ಲ ವರ್ಗಣ. ಒಂದೊಂದು ವರ್ಗಣದೊಳಗೆ ಅನಂತ ಪರಮಾಣು ಅದಾವ್ರಲ್ಲ. ಹಾಗಾದ್ರೆ ಆ ಅನಂತ 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 5 ಪ್ರಕಾರದ ಶರೀರ ಅಂತೂ ಇದಾವೆ, 4 ಪ್ರಕಾರದ್ದು, 3 ಪ್ರಕಾರದ್ದು ಅದಾವ್ರಲ್ಲ. ಈಗ ಔದಾರಿಕ ಶರೀರ, ತೈಜಸ ಶರೀರ, ಕಾರ್ಮಣ ಶರೀರ. ಹಾಗಾದ್ರೆ ಆ ಒಂದೊಂದು ಶರೀರದೊಳಗ ವರ್ಗಣ, ಕಾರ್ಮಣ ವರ್ಗಣ ಎಷ್ಟದವು, ತೈಜಸ ವರ್ಗಣ ಎಷ್ಟದವು ತೈಜಸ ಶರೀರದೊಳಗ, ಔದಾರಿಕ ಶರೀರದೊಳಗ ಆಹಾರ ವರ್ಗಣ ಎಷ್ಟಿದಾವೆ. ಅಲ್ಲೇ ಆತ್ಮನ ಕ್ಷೇತ್ರದೊಳಗನ ಆತ್ಮನ ಯಾವ ಭಾವ ಸ್ವಯಮೇವ ಅವನ ಪ್ರದೇಶದೊಳಗ ಆಗಿ ಹೋಗ್ತಿದೆ. ಯಾವುದೋ ಒಂದು ಇನ್ನೊಬ್ಬರಿಗೆ ವ್ಯಕ್ತಪಡಿಸಬೇಕಾದಂಥ ಆ ವೇಳೆದೊಳಗ ಅಲ್ಲೇ ಇರುವಂಥ ಭಾಷಾ ವರ್ಗಣಗಳ ಸ್ವಯಂ ಪರಿಣಮಿಸಿ ಶಬ್ದರೂಪ ಆಗ್ತವೆ. ಹಾಗಾದ್ರೆ ಅವುಗಳ ಜೊತೆಗೆ ಈತನ ಸಂಬಂಧ ಇದೆಯೋ ಅಥವಾ ಇಲ್ಲ? ಇದೆ ಅನ್ನೋದ 100ಕ್ಕೆ 100ರಷ್ಟು ಸತ್ಯ ಇದ್ರೂ ಕೂಡ ಇಲ್ಲ ಅನ್ನೋದು ಕೂಡ 100ಕ್ಕೆ 100ರಷ್ಟೇ ಸತ್ಯ ಇದೆ. ಯಾವುದರ ಜೊತೆಗೇನೂ ಈ ಚೈತನ್ಯ ಸ್ವರೂಪಿಯಾದಂಥ ಆತ್ಮನ ಸಂಬಂಧ ಬರಲೇ ಇಲ್ಲ. ಯಾವುದರದ್ದು ಈ ಚೈತನ್ಯ ಸ್ವರೂಪಿಯಾದಂಥ ಆತ್ಮನಲ್ಲಿ ಗ್ರಹಣ ಆಗಲೇ ಇಲ್ಲ. ಅರೆ ಚೈತನ್ಯ ಸ್ವರೂಪಿ ಆತ್ಮನ ಮಾತು ಬಿಡ್ರಿ, ಆದ್ರೆ ಅಚೇತನ ಸ್ವರೂಪ ಧರ್ಮ, ಅಧರ್ಮ, ಆಕಾಶ ಇವು 3 ಅದಾವಲ್ಲ. ಇವು 3 ಎಷ್ಟು ಅದಾವು?
ಲೋಕ ಪ್ರಮಾಣ ಅದಾವ್ರೆ. ಹಾಗಾದ್ರೆ ಇವು ಮೂರರದು ಒಂದೇ ಕ್ಷೇತ್ರ ಇರುವೆಳೆದೊಳಗ ಕೂಡ ಒಂದೇ ಅಚೇತನ ಅರೂಪಿ ಜಾತಿ ಇರುವೆಳೆದೊಳಗ ಕೂಡ ಒಂದರದ್ದು ಇನ್ನೊಂದರ ಜೊತೆಗೆ ಸಂಬಂಧ ಮೂರು ಕಾಲದಲ್ಲೂ ಬರುವುದಿಲ್ಲ. ಇನ್ನು ವಿಜಾತೀಯ ಯಾವಿದಾವೆ? ಕಾಲದ್ರವ್ಯ ಏಕಪ್ರದೇಶಿ ಇದೆ. ಅಚೇತನ ಇರುವೆಳೆದೊಳಗೂ ಕೂಡ ಧರ್ಮ ಅಧರ್ಮ ಆಕಾಶದಿಂದ ಬೇರೆ ಇದೆ. ಅದರ ಜಾತಿ ಅಪೇಕ್ಷಾದಿಂದ ಅಚೇತನ ಅರೂಪಿ ಇದ್ರೂ ಕೂಡ ಅವ ಅಸಂಖ್ಯ ಪ್ರದೇಶಿ ಇದ್ದಾವೆ. ಇದು ಏಕಪ್ರದೇಶಿ ಇದೆ. ಇನ್ನು ಪರಮಾಣುವಿನ ಜಾತಿ ಆ 4ರಿಂದ ಬೇರೆ ಇದೆ ರೀ. ರೂಪಿ ಇದೆ, ಅದ ಏಕಪ್ರದೇಶಿ ಇದೆ, ರೂಪಿ ಇದೆ, ಮತ್ತು ಬಹುಪ್ರದೇಶಿ ಆಗುವ ಶಕ್ತಿಯುಳ್ಳದ್ದೇ ಇದೆ ರೀ. ಹೀಗಾಗಿ ಆ ಪುದ್ಗಲದ ಯಾವ ಸಂಖ್ಯೆ ಅನಂತ 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 ಇದೆಯೋ ಅವಂತೂ ತೀರ ವಿಜಾತಿ ಅದವರೇ. ಇನ್ನು ಅವುಗಳ ಜೊತೆಗೆ ಈ ಪುದ್ಗಲ ಪರಮಾಣುಗಳದ್ದ ಸಂಖ್ಯಾಪೇಕ್ಷಾದಿಂದ ಬಹಳಷ್ಟು ಇದ್ರನು, ಅನಂತ ಗುಣಿತ ಇದ್ರನು ಕೂಡ ಆ ಧರ್ಮ ಅಧರ್ಮ ಆಕಾಶ ಕಾಲದ ಜೊತೆಗೆ ಅಂತೂ ಆ ಪರಮಾಣುಗಳದ್ದು ಯಾವ ರೀತಿಯ ಸಂಬಂಧನೂ ಇಲ್ಲ. ಆದರೆ ಸಜಾತೀಯವಾದಂಥ ಪರಮಾಣುವಿನಲ್ಲಿ ಕೂಡ ಪರ್ಯಾಯದ ದೃಷ್ಟಿಯಿಂದ ನೋಡಿದ್ರ ಸ್ನಿಗ್ಧ ರೂಕ್ಷ ಕೂಡಿ ಸ್ಕಂಧ ಐತ್ರಿ, ಪರ್ಯಾಯದ ದೃಷ್ಟಿಯಿಂದ. ಆದ್ರೆ ಪರಮಾಣು ಹೇಗಿದೆ ರೀ? ಸಂಬಂಧ ರಹಿತ, ಅಸ್ಪೃಷ್ಟ ಇದೆ ರೀ. ಅದ ಎಲ್ಲಿ? ಸ್ಕಂಧದೊಳಗ ಬಂದಿರುವಂಥ ಪರಮಾಣು ಸ್ಕಂಧದಲ್ಲೇ ಇರುವಂಥ ಅನ್ಯ ಪರಮಾಣುಗಳ ಜೊತೆಗೆ ಯಾವುದೇ ಪ್ರಕಾರದ ಸಂಬಂಧವನ್ನ ಅಸಂಖ್ಯ ಕಾಲದವರೆಗೆ ಇದ್ರೂ ಕೂಡ ಸಂಬಂಧ ಇಲ್ಲ, ಸಂಬಂಧವನ್ನು ಸ್ಥಾಪನೆ ಮಾಡುವ ಸಾಧ್ಯತೆ ಇಲ್ಲ. ಇನ್ನು ಈ ಜೀವನೇ ಆ 5ಕ್ಕಿಂತಲೂ ಬೇರೆ ರೀ. 5ಕ್ಕಿಂತಲೂ ಬೇರೆ ಹೇಗೆ? ಅರೂಪಿ ಇದೆ, ಸ್ವಭಾವ ವಿಭಾವ ರೂಪದಿಂದ ಪರಿಣಮಿಸುವಂಥದ್ದು ಇದೆ. ಎಲ್ಲಕ್ಕಿಂತ ಬೇರೆಯಾಗಿದೆ ಅಂದ್ರೆ ಚೈತನ್ಯ ಸ್ವರೂಪ ಇದೆ ರೀ. ಅವು ಯಾವೂ ಇಲ್ಲ. ಹಾಗಾದ್ರೆ ಈ ಒಂದು ವಿಶೇಷ ಅಸಾಧಾರಣ ಲಕ್ಷಣದ ಕಾರಣದಿಂದ ಅದ ಅನ್ಯ ಯಾವ ದ್ರವ್ಯದ ಜೊತೆಗೆ ಸಂಬಂಧಕ್ಕೊಳಪಡೋದು ಸಾಧ್ಯ ಇದೆ ರೀ. ಅದಕ್ಕೆ ಇದು ಮೂಲವನ್ನ ಪ್ರತಿಯೊಂದು ದ್ರವ್ಯ ಹೇಗಿದೆ ಅಂತ ಹೇಳಿದ್ರು ಪರದ್ರವ್ಯದಿಂದ ತ್ಯಾಗರೂಪನ ಅದರ ವಸ್ತು ಸ್ವರೂಪ ಇದೆ. ಹೇಗೆ ಸಿದ್ಧ ಮಾಡಿದರು? ಸಿದ್ಧಾಂತ ಹೇಗೆ ನೀಡಿದರು? ತರ್ಕಲ್ಲದ ಸಿದ್ಧಾಂತ, ವಾಸ್ತವಿಕತೆ ರೀ. ಏನು? ಪ್ರತಿಯೊಂದು ದ್ರವ್ಯದ ಅದರದೇ ಆದಂಥ ದ್ರವ್ಯ, ಅದರದೇ ಆದಂಥ ಕ್ಷೇತ್ರ, ಅದರದೇ ಆದಂಥ ಕಾಲ, ಅದರದೇ ಆದಂಥ ಭಾವ. ಅದನ್ನು ಬಿಟ್ಟ ಅದ ಹೊರಗಡೆ ತನ್ನ ಚತುಷ್ಟಯದಿಂದ ಹೊರಗಡೆ ಯಾವಾಗೂ ಅದು ವ್ಯಾಪ್ತ ಆಗುವುದಿಲ್ಲ. ಹಾಗಾದ್ರೆ ನಿಗೋದಿ ಜೀವ ಒಂದು ಶರೀರವನ್ನು ಆಶ್ರಯಿಸಿ ಅನಂತ ಜೀವಿನವೆ. ಆದ್ರೆ ಒಂದು ಜೀವ ಇನ್ನೊಂದು ಜೀವರೂಪನೂ ಇಲ್ಲ, ಅನಂತ ಜೀವಗಳ ಆ ಶರೀರ ರೂಪನೂ ಇಲ್ಲ. ಆ ಶರೀರದ ಪರಮಾಣುಗಳ ಯಾವುದೇ ಜೀವರೂಪ ಅದೇ ಮೂಲ ಇದೆ ರೀ. ಇದು ಪ್ರಯೋಜನಭೂತ ಇದೆ. ಏನ? ಆಕಾಶದ ಒಂದು ಪ್ರದೇಶದೊಳಗಿರುವಂಥ 6 ಜಾತಿಯ ಅನೇಕ ದ್ರವ್ಯಗಳು, 6 ಜಾತಿಯ ಅನೇಕ ದ್ರವ್ಯಗಳು ಆಕಾಶದ ಒಂದು ಪ್ರದೇಶ, ಒಂದು ಪ್ರದೇಶ, ಅದರಲ್ಲಿ ಅನೇಕ ದ್ರವ್ಯ ಅದಾವ, 6 ಜಾತಿಯವು. ಸ್ವಯಂ ಆಕಾಶ ಇದೆ, ಧರ್ಮದ್ರವ್ಯ ಇದೆ, ಅಧರ್ಮದ್ರವ್ಯ ಇದೆ, ಕಾಲಾಣು ಇದೆ, ಅನೇಕ ಜೀವಗಳ ಪ್ರದೇಶ ಆ ಒಂದು ಪ್ರದೇಶದೊಳಗೆ ವ್ಯಾಪ್ತ ಇದ್ದಾವೆ. ಮತ್ತು ಪರಮಾಣು ಎಷ್ಟದವ್ರಿ? ಪರಮಾಣು ಎಷ್ಟದವು?
ಅಸಂಖ್ಯಾತ ಅನಂತ ಅಂತ ಹೇಳಿ ಹೇಳಿದ್ರೂ ಕೂಡ ಅದರಲ್ಲಿ ಯಾವ ತಪ್ಪು ಇಲ್ಲ. ಯಾಕಿಲ್ಲ ಅಂತಂದ್ರೆ ಆಕಾಶದ ಪ್ರದೇಶ ಅಸಂಖ್ಯದವೇ, ಪರಮಾಣು ಅನಂತ ಅನಂತ ಅನಂತದವ್ರಿ. ಹೇಗದವ್ರಿ ಅವ? ಹೇಗದವು? ತನ್ನದೇ ಆದಂಥ ಸ್ವಚತುಷ್ಟ ಇರಬೇಕು. ಹೀಗಿದ್ದ ಮೇಲೆ ಯಾರಿಂದ ನಮಗೆ ಯಾವ ಬಾಧೆ ಇದೆ, ಯಾರಿಂದ ನಮಗೆ ಯಾವ ಪ್ರಕಾರದ ಅನುಕೂಲತೆ ಇದೆ ಹೇಳ್ರಿ? ಯಾವ ಪ್ರಕಾರದ ಅನುಕೂಲತೆ? ಉದ್ಗಲದಿಂದ, ಜೀವದಿಂದ, ಶತ್ರುವಿನಿಂದ ದುಃಖ ಆಗ್ತಿದೆ, ಇಂಥ ಓರ್ವ ಮಿತ್ರನಿಂದ ಸುಖ ಆಗ್ತಿದೆ. ಹೋಗಲಿ, ಭಗವಂತರಿಂದ ವೀತರಾಗಿ ಭಗವಂತರಿಂದ ಆಗ್ತಿದೆಯನ? ನನ್ನ ಸ್ವದ್ರವ್ಯ ಕ್ಷೇತ್ರ ಕಾಲ ಭಾವದೊಳಗ ಅವರದ ದ್ರವ್ಯ ಕ್ಷೇತ್ರ ಕಾಲದ ಪ್ರವೇಶ ಇದೆ ಅಂದ್ರೆ ವ್ಯಾಪ್ತಿ ಇದೆಯನ? ಅಡಿ ಟಿಪ್ಪಣಿಯೊಳಗೆ ಒಂದು ವಾಕ್ಯದೊಳಗೆ ಇಷ್ಟು ಮಾತಿನ ಒಂದೇ ಒಂದು ವಾಕ್ಯದೊಳಗೆ ಅನೇಕ ಶಬ್ದ ಬಂದು ಅಸಂಖ್ಯ ಪುದ್ಗಲ ಪರಮಾಣುಗಳ ಪರಿಣಮನ ಮಾಡಿದರು. ಆದರೆ ಈ ಜೀವ ತನ್ನದೇ ಆದಂಥ ಸ್ವಭಾವದಿಂದ ಅದನ್ನು ತಿಳ್ಕೊಳ್ಬೇಕು. ತನ್ನದೇ ಆದಂಥ ಸ್ವಭಾವ, ಆ ಸಮಯದ ತಿಳ್ಕೊಳ್ಳುವ ಯೋಗ್ಯತೆ, ಯಾವ ಸಮಯದ ಯಾವ ಪ್ರಕಾರ ಜ್ಞಾನದ ಯೋಗ್ಯತೆ ಇದೆಯೋ ಆ ಸಮಯದೊಳಗೆ ಆ ಜ್ಞಾನ ತನ್ನ ಯೋಗ್ಯತೆಯನ್ನು ಮೀರಿ ಏನನ್ನೂ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ವ್ಯಾಖ್ಯಾ ಎಂಥದ್ದೇ ಇರಲಿ, ವ್ಯಾಖ್ಯಾನಕಾರ ಯಾರೇ ಇರಲಿ, ದೃಶ್ಯ ಎಂಥದ್ದೇ ಇರಲಿ, ಸಮಾಗಮ ಎಂಥದ್ದೇ ಇರಲಿ. ಇನ್ನೊಂದು ಸಲ ಸ್ವಭಾವ, ವರ್ತಮಾನದ ಜೀವದ ತಿಳ್ಕೊಳ್ಳುವ ಯಾವ ಯೋಗ್ಯತೆ ಇದೆಯೋ, ವರ್ತಮಾನ ಸಮಯದ ಜ್ಞಾನದ ಯಾವ ಪ್ರಕಾರ ತಿಳ್ಕೊಳ್ಳುವ ಸಾಮರ್ಥ್ಯ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಅದು ತಿಳ್ಕೊಳ್ಬೇಕಾದ್ರೆ ಯಾರ್ದು ಯಾವ ಪ್ರಕಾರದ ಸಹಾಯ ಅಲ್ಲಿ ನಡೆಯುವುದಿಲ್ಲ. ಹಾಗಾದ್ರೆ ವ್ಯಾಖ್ಯಾನದಿಂದ, ವಾಚನದಿಂದ, ಉಪದೇಶದಿಂದ ಲಾಭ ಆಗ್ತಿದೆ. ಜೀವದ ಅನಾದಿ ಅಜ್ಞಾನ ಹೊರಟು ಹೋಗ್ತಿದೆ. ಸುಜ್ಞಾನದ ಪ್ರಕಾಶ, ಸುಜ್ಞಾನದ ದೀವಿಗೆ, ಸುಜ್ಞಾನದ ಸೂರ್ಯ ಉದಿತ ಆಗ್ತಾನೆ ಅನ್ನೋದೇನಿದೆ ರೀ? ಏನಿದೆ? ವ್ಯವಹಾರದ ಕಥನಿದೆ. ವ್ಯವಹಾರದ ಕಥನಿದೆ. ಅರೆ ಇಲ್ಲಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇದೇನ್ರಿ? ಯಾವುದು ವ್ಯವಹಾರ? ಈ ಒಂದು ಅಡಿ ಟಿಪ್ಪಣಿದ ಅಭ್ಯಾಸ ನಾವು 6 ತಿಂಗಳು ಮಾಡಬಹುದ್ರಿ. ನೋಡ್ರಿ ಇನ್ನೊಂದ್ಸಲ ನಡೀರಿ. ಏನು ವ್ಯವಹಾರ ಹೇಳಿದಾರೆ? ವ್ಯವಹಾರ ಶಬ್ದ ಇದೆ ಏನಿಲ್ರಿ? ಕೆಳಗಡೆ ಬ್ರಾಕೆಟ್ ಒಳಗ್ರಿ ಆ 1ನೇ ಅಡಿ ಟಿಪ್ಪಣಿಯ ಕೊನೆಯ ವಾಕ್ಯ ಬ್ರಾಕೆಟ್ ಒಳಗಿದೆ. ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ. ಇದಕ್ಕೆ ಮತ್ತೆ ಎಷ್ಟು ಮಹತ್ವ ಇದೆ ರೀ? ಎಷ್ಟು ಮಹತ್ವ ಇದೆ? ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ. ಅದರ ಕಡೆ ನಮ್ದು ಗಮನ ಎಷ್ಟಿದೆ ರೀ? ಯಾರ್ದು ಗಮನ ಎಷ್ಟಿದೆ ಅನ್ನೋದು ವಿಚಾರ ಬೇಡ. ಲೋಕದೊಳಗೆ ಯಾರ ಧರ್ಮದ ಪ್ರಚಾರ ಪ್ರಸಾರ ಅಭ್ಯಾಸ ಮಾಡ್ತಾ ಇದ್ದಾರೆ, ಧರ್ಮದ ಸಲುವಾಗಿ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ, ಅವ್ರದ ಇದರಲ್ಲೇ ಎಷ್ಟು ಪ್ರಯತ್ನಪೂರ್ವಕ ಉದ್ಯಮ ನಡೆದಿದೆ, ಇದರ ವಿಚಾರ ಈಗ ನಾವು ಮಾಡೋದಿಲ್ಲ. ನನ್ನ ವಿಚಾರ ಮಾಡೋದಿದೆ. ಏನು ಹೇಳ್ತಾ ಇದ್ದಾರೆ? ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ. ಏನಿದೆ ರೀ? ನಿಶ್ಚಯ ಸಮ್ಯಕ್ ದರ್ಶನ ಇಲ್ಲ ಅಂತಂದ್ರ ಜೀವದ ಏನಿದೆ, ತ್ಯಾಗ ಗ್ರಹಣದ ಮಾತು ಇರಲಿ, ಜೀವನ ಇರಲಿ. ಸಮ್ಯಕ್ ದರ್ಶನ ಅಂದ್ರೆ ಏನು? ತನ್ನ ಸ್ವರೂಪ ಹೇಗಿದೆಯೋ ತ್ರಿಕಾಲದಲ್ಲೂ ಹೇಗಿದೆ? ಪರದ್ರವ್ಯದಿಂದ ನಿವೃತ್ತ ರೂಪ ಇದೆ ರೀ. ಪರದ್ರವ್ಯದಿಂದ ನಿವೃತ್ತ. ಮೊದಲನೇ ವಾಕ್ಯ ಏನು ಹೇಳಿದ್ರ? ದ್ರವ್ಯ ಕ್ಷೇತ್ರ.
ಸ್ವದ್ರವ್ಯ ಸ್ವಕ್ಷೇತ್ರ. ನನ್ನ ಕ್ಷೇತ್ರ ಯಾವುದಿದೆ? ಸಿದ್ಧಾಲಯದೊಳಗೆ ಹೋದ ನಂತರ ಅರೆ ಎಷ್ಟು ವ್ಯವಹಾರ ಇದೆ ರೀ. ಸಿದ್ಧಾಲಯದೊಳಗೆ ಹೋದ ನಂತರ ಜೀವ ಸುಖಿ ಅದನ, ಲೋಕದ ಅಗ್ರಭಾಗದೊಳಗೆ ಸ್ಥಿತ ಅದನ ಅನ್ನೋದು ಎಷ್ಟು ಸತ್ಯ ಇದೆ. ಸ್ವಕ್ಷೇತ್ರದೊಳಗಿದ್ದಾನೆ ಅನ್ನೋದು ಎಷ್ಟು ಸತ್ಯ ಇದೆ. ಯಾವುದು ಹೆಚ್ಚು ಸತ್ಯ ಇದೆ? ಎರಡೂ ಸತ್ಯ ಇದಾವೆ. ಅದರ ಪ್ರಯೋಜನಭೂತ ಈಗ ನಮಗೆ ಯಾವುದು ಬೇಕಿದೆ. ಯಾವುದಾದ್ರೂ ಕ್ಷೇತ್ರ ವಿಶೇಷದಿಂದ ನನಗೆ ಸುಖ ಆಗುವುದಿಲ್ಲ, ನನಗೆ ಧರ್ಮ ಆಗೋದಿಲ್ಲ. ಈ ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವದ ಅಭ್ಯಾಸ ಮಾಡಲಿಕ್ಕೆ ಕೂತ್ರ ಅದಕ್ಕೆ ಎಷ್ಟು ತಿಂಗಳು ಬೇಕ್ರಿ? ಆಯುಷ್ಯ ಬೇಕು. ತತ್ವವು ನಿವೃತ್ತಿ ರೂಪವಿರುವುದರ ಅರ್ಥ ಅಂಥೇಳಿ ಹೇಳಿದ್ರು. ಆ ವಾಕ್ಯ ಒಂದು ಸಲ ತಗೊಳ್ಳು. ಪ್ರತಿಯೊಂದು ವಸ್ತುವು ಅದು ಎಂಥದ್ದಿದೆ? ಎಷ್ಟೋ ಬಾರಿ ಹೇಳಿದ್ದಿದೆ. ಸೂಕ್ಷ್ಮ ಇರಲಿ, ಸ್ಥೂಲ ಇರಲಿ, ರೂಪಿ ಇರಲಿ, ಅರೂಪಿ ಇರಲಿ, ಜಡ ಇರಲಿ, ಚೇತನ ಇರಲಿ, ಪ್ರತಿಯೊಂದು ವಸ್ತುವು. ನಿನ್ನ ಮಹಿಮೆ ಏನಿದೆ ಹಾಗಾದ್ರೆ ಇದರಲ್ಲಿ? ನಂದೇನು ವಿಶೇಷತೆ ಇಲ್ಲನ? ಅರೆ ನಾನು ಹೀಗಿದ್ದೇನಂತ ಹೇಳಿ ತಿಳ್ಕೊಳ್ಳೋದೇ ನನ್ನ ಮಹಾವಿಶೇಷತೆ ಇದೆ. ಹೇಗಿದ್ದೇನೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ. ಯಾವಾಗಲೂ ನಿಗೋಧದಲ್ಲಿರುವಾಗನು ಒಂದು ಶರೀರವನ್ನು ಆಶ್ರಯಿಸಿ ಅನಂತ ಜೀವಗಳು ಇರಬೇಕಾಗ್ತಿದೆ, ಆದರೂ ಅಲ್ಲಿ ಪರಿಪೂರ್ಣ ಇದೆ. ಮತ್ತು ಎಷ್ಟು ದೊಡ್ಡ ದೊಡ್ಡ ಮನೆ ಮಹಲ ಅರಮನೆಗಳನ್ನು ಕಟ್ಟಿಸಿಕೊಂಡೇ ಇರ್ತಾನೆ. ಅಲ್ಲೇನದಂದ್ರೆ ಅಲ್ಲಿ ಅವನದೇನಾದರೂ ಬೆಳೆದಿದೆ, ಅಲ್ಲಿ ಅವನದೇನೂ ಹಾನಿ ಆಗಲಿಲ್ಲ. ಎಲ್ಲಿ? ನಿಗೋಧದೊಳಗೆ. ಒಂದು ಶರೀರದಲ್ಲೇ ಅನಂತ ಜೀವರುಗಳ ಏಕತ್ರ, ಒಂದೇ ಶರೀರವನ್ನು ಆಶ್ರಯಿಸಿ ಅನಂತ ಜೀವರುಗಳು, ಅಲ್ಲೇನೂ ಒಂದು ಹಾನಿಯಾಗಿಲ್ಲ. ಹಾಗಾದ್ರೆ ದೊಡ್ಡ ದೊಡ್ಡ ಮನೆ ಮಹಲ ಅರಮನೆಯಲ್ಲಿ ವಾಸ ಮಾಡುವುದರಿಂದ ಅವನಲ್ಲೇ ಏನಾದರೂ ವಿಶೇಷತೆ ಬರ್ತಿದೆ ಅಂದ್ರೆ? ಎಲ್ಲಿರ್ತಾನೆ? ಯಾವುದರ ಸಲುವಾಗಿ ಪ್ರಾಣ ಕೊಡ್ತಾ ಇದ್ದೇವೆ ನಾವು? ಯಾವುದರ ಸಲುವಾಗಿ? ಈ ಸ್ವರೂಪವನ್ನು ತಿಳ್ಕೊಳ್ಳುವಂಥ, ನೈಜ ಸ್ವರೂಪವನ್ನು ತಿಳ್ಕೊಳ್ಳುವಂಥ ಅವಸರವನ್ನು ಅಲಕ್ಷ್ಯ ಮಾಡ್ತಾ ಇದ್ದೇವೆ. ಯಾವುದರ ಸಲುವಾಗಿ? ಪ್ರತಿಯೊಂದು ದ್ರವ್ಯ, ಸ್ವದ್ರವ್ಯ, ಸ್ವಕ್ಷೇತ್ರ, ಪ್ರತಿಯೊಂದು ವಸ್ತು ಅಂತ ಹೇಳಿದ ಎಲ್ಲಿದೆ? ಸ್ವದ್ರವ್ಯ. ಅರ್ಥ ಸ್ವದ್ರವ್ಯ ಶಬ್ದದ ಅರ್ಥ ಏನ? ತನ್ನ ಅನಂತ ಗುಣಗಳ ಅಭೇದತೆಯೊಳಗನೆ ಇದೆ ಅದು. ಯಾವುದ? ವಸ್ತು. ತನ್ನ ಗುಣಗಳ ಅಭೇದತೆಯನ್ನು ಬಿಟ್ಟದು ಹೊರಗೆ ಬರೋದನೇ ಇಲ್ಲ. ಯಾಕೆ ಬರೋದಿಲ್ಲ? ಅದಕ್ಕೆ ಹೊರಗೇನು ಸಿಗೋದಿಲ್ಲ. ಹೊರಗಿಂದ ಏನಾದರೂ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಅದರಲ್ಲಿ ಏನು ಕಮ್ಮಿ ಇಲ್ಲ. ಏನು ಕಮ್ಮಿ ಇದೆ? ಯಾವ ವೇಳೆದೊಳಗ ಕುಂದ ದೇವ ವಿಜಯ ಕ್ಷೇತ್ರದ ಸಮವಸರಣದೊಳಗೆ ಶ್ರೀಮಂತರನಾಥರ ಸಮವಸರಣದೊಳಗೆ ಪ್ರವೇಶ ಮಾಡಿದರಲ್ಲ, ನಾನೇನು ಕೇಳಲಿಕ್ಕೆ ಬಂದಿಲ್ಲ ಭಗವಂತನ ಹತ್ರ. ಯಾಕೆ? ನನ್ನಲ್ಲಿ ಏನು ಕಮ್ಮಿ ಇದೆ ಅಂತ ಹೇಳಿ ನಾನು ಕೇಳಲೆ ಅವ್ರ ಹತ್ರ. ಭರತ ಕ್ಷೇತ್ರದೊಳಗೆ ಹುಟ್ಟಿದ್ನು, ನೀನೆಲ್ಲಿ ವಿರಾಜಮಾನ ಇದ್ದಿ ಆ ಕ್ಷೇತ್ರದೊಳಗೆ ನನಗೆ ಜನ್ಮ ಆಗಲಿಲ್ಲ ಅಂತ ಹೇಳಿ ಖೇದ ಪಟ್ಕೊಳ್ಳುದ? ಏನು ಕಮ್ಮಿ ಇದೆ ನನಗೆ? ನೀನಿನ್ನ ದ್ರವ್ಯ ಕ್ಷೇತ್ರ ಕಾಲಭಾವದೊಳಗ, ನಾನನ್ನ ದ್ರವ್ಯ ಕ್ಷೇತ್ರ ಕಾಲಭಾವದೊಳಗ.
ನೀ ಈ ಪ್ರಕಾರದ ವಾಸ್ತವಿಕತೆಯನ್ನು ತಿಳಿದಿದೆ, ಅದರಲ್ಲೇ ಉಳಿದಿದೆ ಅಂಥೇಳಿ ಈ ಪ್ರಕಾರ ಲೋಕದೊಳಗೆ ಕಂಡು ಬರ್ತಾ ಇದ್ದಿ. ಭಗವಂತರ ಹೇಗಾದರ್ರಿ? ಅರಹಂತ ಜಿನೇಂದ್ರ ಹೇಗಾದರು? ಕೇವಲ ಜ್ಞಾನದ ಪ್ರಾಪ್ತಿ ಹೇಗಾಯಿತು? ಜ್ಞಾನದ ಆರಾಧನೆಯಿಂದೋ ಅಥವಾ ಅನ್ಯ ಯಾವುದಾದರೂ ವಿಕಾರಿ ಭಾವರೂಪದಿಂದ ಪರಿಣಮಿಸುವುದರಿಂದ, ಸಂಯೋಗದ ಅಪೇಕ್ಷೆ ಮಾಡುವುದರಿಂದ, ನಿಮಿತ್ತದ ಅಪೇಕ್ಷೆ ಮಾಡುವುದರಿಂದ ಆಯ್ತೇನ್ರಿ? ಕೇವಲ ಜ್ಞಾನ ಹೇಗಾಯಿತು? ಹೆಸರೇ ಹೇಳುವ ಹಾಗೆ ಕೇವಲ 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 ಓನ್ಲಿ ಏನ ಜ್ಞಾನದ ಆರಾಧನೆ ಮಾಡಿದ್ರು. ಜ್ಞಾನದ ಆರಾಧನೆ ಮಾಡಿದ್ರು ಅಂದ್ರೆ ಏನು ಮಾಡಿದ್ರು? ತನ್ನನ್ನ ಜ್ಞಾನರೂಪ ಜ್ಞಾನಮಯ ಅಂಥೇಳಿ ತಿಳಿದ್ರು. ತನ್ನ ಜ್ಞಾನ ತನ್ನಿಂದ ತನ್ನಲ್ಲೇ ತನಗಾಗಿ ಅದರದ್ದು ಉಪಯೋಗ ಮಾಡಿಕೊಂಡ್ರು. ನಮ್ಮ ಜ್ಞಾನ ನಾವು ಹೊರಗೆ ಉಪಯೋಗ ಮಾಡಕ್ಕೆ ನೋಡ್ತೇವೆ, ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಕ್ಕೆ ನೋಡ್ತೇವೆ, ಇನ್ನೊಬ್ಬರ ಜ್ಞಾನವನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಎಂದೂ ಆಗುವುದಿಲ್ಲ. ಹೇಗಿದೆ ಪ್ರತಿಯೊಂದು ವಸ್ತು? ಹೇಗಿದೆ? ಸ್ವದ್ರವ್ಯ. ಸ್ವದ್ರವ್ಯ. ದ್ರವ್ಯ ಅಂದ್ರೆ ಏನು? ತನ್ನದೇ ಆದಂಥ ಅನಂತ 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 ಅರೆ ಪರಮಾಣುವಿನೊಳಗೆ ಅನಂತ ಗುಣ ಆದವ್ರೆ. ಹಾಗಾದ್ರೆ ಆ ಪರಮಾಣು ಅಂಥದೇ ಇರುವಂಥ ಇನ್ನೊಂದು ಪರಮಾಣುವಿನ ಸಂಬಂಧ ಯಾತಕ ಮಾಡ್ತಿದ್ದಾರೆ? ಪರಿಪೂರ್ಣ. ಅರೆ ಯಾರ ಅಪೂರ್ಣ ಇದ್ದಾರೋ ಅವರ ಇನ್ನೊಂದರ ಆಶ್ರಯ ಮಾಡ್ತಾರೆ. ಆದರೆ ಇಲ್ಲಿ ಸರ್ವಜ್ಞ ಪ್ರಭು ಏನು ಹೇಳ್ತಾ ಇದ್ದಾರೆ? ಪ್ರತಿಯೊಂದು ವಸ್ತು ಅರ್ಥಾತ್ ನಾನು ಬಂದೇನೇನೆಲ್ಲರೇ ಅದರಲ್ಲೇ. ಅರೆ ಎಲ್ಲಿಯವರೆಗೆ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತಿರುವಂಥ ಶರೀರ ಅಥವಾ ಕರ್ಮದ ಉದಯ ರೂಪದ ಅವಸ್ಥೆ ಏನಿದೆ, ಅದರೊಳಗೆ ಎಲ್ಲಿಯವರೆಗೆ ಈ ಜೀವದ ತನ್ನತನದ ಭಾವ ಇದೆಯೋ ಅಲ್ಲಿಯವರೆಗೆ ಅವ ಅಪೂರ್ಣ 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 ಅಪೂರ್ಣನ ಅದನ್ರಿ. ಅವನಿಗೆ ಅನೇಕ ಪ್ರಕಾರದ ಪರಪದಾರ್ಥಗಳು ಬೇಕು. ವಿಶ್ವದ ಸಮಸ್ತ ಪರಪದಾರ್ಥಗಳು ಬೇಕ್ರಿ. ಆದರೆ ಯಾವಾಗ ಅವ ತನ್ನ ಪರಿಪೂರ್ಣ ಸ್ವರೂಪವನ್ನು ತಿಳಿತಾನೆ, ಅರೆ ಗುಣದ ಅಪೇಕ್ಷಾದಿಂದ ಅನಂತ 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 ಗುಣಗಳ ನಿಧಿ ನಾನು. ಗುಣ ಎಷ್ಟಿದಾವೆ? ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣ ಅದಾವ್ರಿ. ಆಕಾಶ ಎಷ್ಟ? 343 ಗಣರಾಜ್ಯ ಅಲ್ಲ, ಅದು ಲೋಕಾಕಾಶ ಇದೆ ರೀ. ಆಕಾಶ ಎಷ್ಟ? 10 ದಿಕ್ಕಿಗೆ ಅನಂತ. 4 ದಿಕ್ಕ, 4 ವಿದಿಕ್ಕ, ಮೇಲೆ ಮತ್ತು ಕೆಳಗೆ 10 ದಿಕ್ಕಿಗೆ ಆಕಾಶ ಎಷ್ಟಿದೆ? ಅನಂತ. ಹಾಗಾದ್ರೆ ಆ 10 ದಿಕ್ಕಿಗೆ ಯಾವ ಆಕಾಶದ ಅನಂತತೆ ಇದೆ ಅದರ ಪ್ರದೇಶ ಎಷ್ಟಾಗ್ತವೆ? 10 ಅನಂತಂತೂ ಆದವ್ರಲ್ಲ. 10 ಪ್ರಕಾರದಿಂದ 10 ದಿಕ್ಕಿನ ಅಪೇಕ್ಷಾದಿಂದಂತೂ ಅನಂತ ಅದು. ಹಾಗಾದ್ರೆ ಅವ 10 ಪ್ರಕಾರದಿಂದ ಏನು ಅನಂತ ಅದಾವಲ್ಲ, ಆ ಅನಂತದ ಅನಂತ ಗುಣಿತ ನನ್ನಲ್ಲೇ ಗುಣ ಇದ್ದಾವೆ. ಮಹಿಮಾ ಬರ್ಬೇಕ್ರಿ. ನನ್ನಲ್ಲೇ ಏನು ಕಮ್ಮಿ ಇದೆ? ನನ್ನಲ್ಲೇ ಇನ್ನೊಬ್ಬರಿಗೆ ಕೊಡುವಂಥದ್ದು ಹೆಚ್ಚಂತೂ ಏನೂ ಇಲ್ಲ. ನಾನು ಇನ್ನೊಬ್ಬರ ಕಡೆ ನೋಡುವಂಥ ಕೊರತೆ ಅಂತೂ ನನ್ನಲ್ಲೇ ಸ್ವಲ್ಪ ಕೂಡ ಇಲ್ಲ. ಒಂದು ವಾಕ್ಯದೊಳಗೆ ಏನು ಭಾವ ಇದೆ, ಯಾವ ಪ್ರಕಾರದ ಚಿಂತನ ಮಂಥನ ಅರ್ಥ, ಅಂತರ್ಮುಖ ಪುರುಷಾರ್ಥ, ಬಾಹ್ಯದ ಪದಾರ್ಥದಿಂದ ಉದಾಸೀನತೆ ಏನು ಬರುವುದಿಲ್ಲ ಹೇಳ್ರಿ ಈ ಒಂದು ವಾಕ್ಯದೊಳಗೆ. ಧರ್ಮ ಇದೆ, ಅಧರ್ಮದ ಹಾನಿ ಇದೆ, ವಿಪರೀತ ಮನ್ನನೆ ಹೊರಟು ಹೋಗ್ತಿದೆ, ಸಮ್ಯಕ್ತದ ಕಡೆ ಗಮನ ಆಗ್ತಿದೆ, ಸಂಜ್ಞಿ ಪಂಚೇಂದ್ರಿಯ ಜ್ಞಾನದ ಸದುಪಯೋಗ ಆಗ್ತಿದೆ, ನನ್ನ ಕಲ್ಯಾಣದ ಮಾರ್ಗದ ನನಗ ನೋಡುವಂಥ ಅವಕಾಶ ಬರ್ತಿದೆ. ಜಿನಾಗಮದ ಪ್ರತಿಯೊಂದು ವಾಕ್ಯದ ಹೇಳಿತ್ತಲ್ಲ, ಗ್ರಂಥ ತಾತ್ಪರ್ಯ ವೀತರಾಗತಿ ಇದೆ. ಸೂತ್ರ ತಾತ್ಪರ್ಯ ಜ್ಞಾನದೊಳಗೆ ನಿರ್ಮಲತೆ ಬರೋದಿದೆ ರೀ. ಜ್ಞಾನದೊಳಗಿನ ಮಲಿನತೆ ಅರೆ ಅಖಂಡ ಇದೆ. ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಅವರು ಹೀಗೆ ಮಾಡ್ತಾರೆ, ಅವರು ಹೀಗೆ ಮಾಡಬಾರ್ದು. ಈ ಪ್ರಕಾರ ನಿರಂತರ 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 ನಮ್ಮ ಜ್ಞಾನ ಸಾಮರ್ಥ್ಯದ ನಾವೇ ಏನು ಮಾಡ್ತಾ ಇದ್ದೇವೆ? ನಿರರ್ಥಕ ಮಾಡ್ತಾ ಇದ್ದೇವೆ. ಹೇಳಿತ್ತಲ್ಲ,
ಚೆಲ್ಲಾಡಿ ಬಿಡ್ತಾ ಇದ್ದೇವೆ. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಎಲ್ಲಿ ಚೆಲ್ಲಾಡ್ತಾ ಇದ್ದೇವೆ? ಎತ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂಥಲ್ಲೇ ಚೆಲ್ಲಾಡ್ತಾ. ಅದಕ್ಕೆ ದೃಷ್ಟಾಂತ ಹೇಳಿದಾರಲ್ಲ ಗುಣಭದ್ರಾಚಾರ್ಯ, ಉಂಡೆ, ಭಿಕ್ಷುಕನ ಉಂಡೆ. ಅರೆ, ಭಿಕ್ಷುಕನಿಗೆ ಯಾರೋ ಉಂಡೆ ಕೊಟ್ಟಿರ್ರೆ, ಅದು ಬಿತ್ತು ಚರಂಡಿ ಒಳಗಡೆ. ಆಗ ಅದನ್ನು ನಾವು ಎತ್ತಿ ತಗೊಳ್ತಾನೆ. ಏನು ಮಾಡೋದು? ಅದನ್ನು ತಗೊಂಡೇನು ಮಾಡೋದು ಹೇಳ್ರಿ? ಹಾಗೆ ನಮ್ಮ ಉಪಯೋಗ ಶುಭ ರೂಪದ ಚರಂಡಿಯೊಳಗೆ ಎಸೆತಾ ಇದ್ದೇವೆ ಮತ್ತು ಅದರಿಂದ ಅಭಿಮಾನ ಮಾಡ್ತಾ ಇದ್ದೇವೆ. ಅದನ್ನು ತಗೊಂಡು ಏನು ಮಾಡೋದು? ಬಂಧನನಲ್ಲ ಅದರಿಂದ. ಶುಭದಿಂದ ಏನಿದೆ? ಶುಭ ಏನಿದೆ? ಚರಂಡಿಗಿಂತಲೂ ಕಡಿಮೆ ಇದೆ ಅದರ ಸ್ಥಾನ. ಉಪಯೋಗ ಶುಭದೊಳಗೆ ಹೋಗೋದು ಅರ್ಥಾತ್ ನಮ್ದು ತೀರ 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 ಏನಿದೆ ಅಂತಂದ್ರೆ ಹೀನತೆ ಇದೆ. ಏನು ಮಾಡೋದು? ಶುಭದೊಳಗೆ ಉಪಯೋಗ ಹೋಗಿ ಮತ್ತೆ ಅಭಿಮಾನ ಮಾಡೋದು ಅದರದ್ದ. ಇನ್ನು ಅಶುಭದೊಳಗೆ ಹೋಗಿ ಅದರಲ್ಲೇ ಮಾನಕಶಾಯ ಮಾಡೋದಂತೂ ಅದರದ್ದೇನು ಚರ್ಚೆ. ಇಲ್ಲಿ ಕೂತು ಮಾಡೋದಿದೆ ರೀ, ಇಲ್ಲಿ ಕೂತು ಆ ಶ್ರವಣ ಮಾಡೋದಿದೆ. ಶುಭದೊಳಗೆ ಉಪಯೋಗ ಹೋಯಿತು ಅಂತಂದ್ರ ಅವರಿಗೆ ಅತ್ಯಂತ ಅತ್ಯಂತ ಖೇದ ಅನ್ನಿಸ್ತಿದೆ. ಅರೆ, ಇಷ್ಟು ಮಾಡಿ ಕೂಡ ನನ್ನ ಉಪಯೋಗ ಇನ್ನೂ ಶುಭದೊಳಗನ ಹೋಗ್ತಾ ಇದೆ. ರಾಜ್ಯ ಬಿಟ್ಟಿದ್ದಾಯ್ತು, ಪಂಚೇಂದ್ರಿಯ ಭೋಗಗಳದ್ದೆಲ್ಲ ತ್ಯಾಗ ಮಾಡಿದ್ದಾಯ್ತು, ಶರೀರದ ಸೌಖ್ಯವನ್ನ ಗಣನೆಯೊಳಗೆ ತಂದುಕೊಳ್ಳದೇ ಇರುವ ಹಾಗೆ ಅಲಕ್ಷ್ಯ ಮಾಡಿದ್ದಾಯ್ತು. ಆದ್ರೂ ಕೂಡ ನನ್ನ ಶುದ್ಧ ಸ್ವಭಾವದೊಳಗೆ ಉಪಯೋಗ ಸ್ಥಿರ ಆಗ್ತಾ ಇಲ್ಲ, ಭಗವಂತನ ಕಡೆಗೆ ಹೋಗ್ತಾ ಇದೆ. ಈ ಮಾತಿಂದ ತಾವು ಯಾವ ರೀತಿ ಅರ್ಥ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಭಗವಂತನ ಕಡೆ ನನ್ನ ಉಪಯೋಗ ಹೋಗ್ತಾ ಇದೆ. ಅದು ಏನಿದೆ ರೀ? ನನ್ನ ಈ ಸಾಧಕ ಅವಸ್ಥೆಗೆ ಅದು ಏನಿದೆ? ಆ ಭಿಕ್ಷುಕನ ಉಂಡೆಯ ಹಾಗೆ. ಮಾತು ಬಹಳ ಮೇಲಿಂದ ತಿಳ್ಕೊಳ್ಳೋದಿದೆ. ಯಾವುದರ ಸಲುವಾಗಿ ಅಂತಂದ್ರ ನಾವು ಈಗೇನದೇವಲ್ಲ ಅಂಥದ್ದು ನಮ್ಮ ಸ್ವರೂಪ ಅಲ್ಲರೇ. ಅದು ಬಿಟ್ಟು ಹೋಗುವ ಸಲುವಾಗಿ, ಬಿಟ್ಟು ಕೊಡುವ ಸಲುವಾಗಿ ಮೇಲಿನ ಮಾತು ತಿಳ್ಕೊಳ್ಳೋದಿದೆ. ಮೇಲಿನ ಮಾತು ತಿಳ್ಕೊಳ್ಳುವುದರಿಂದ ಸ್ವಲ್ಪರೇ ಈ ಸ್ಥಾನದಿಂದ ನಾವು ಮೇಲೆ ಬರ್ಬೋದು. ಅಲ್ಲಿ ತನಕ ಹೋಗ್ಲಿಕ್ಕಿಲ್ಲ. ಯಾವ ಮಾತಿನ ಚರ್ಚೆ ಈಗ ಮಾಡ್ತಾ ಇದ್ದೇವೆ ಅಲ್ಲಿ ತನಕ ಹೋಗ್ಲಿಕ್ಕಿಲ್ಲ. ಆದರೆ ಸ್ವಲ್ಪರೇ ಮೇಲೆ ಬರುವುದ ನಿಶ್ಚಿತವಾಗಿ ಸಾಧ್ಯ ಇದೆ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವ, ತನ್ನ ಕ್ಷೇತ್ರವನ್ನ, ಕ್ಷೇತ್ರ ಅಂದ್ರೆ ಯಾವುದು? ಈಗ ಮನುಷ್ಯ ಶರೀರ ಪ್ರಮಾಣ ಆತ್ಮನ ಕ್ಷೇತ್ರಗಳ, ನನ್ನ ಆತ್ಮನ ಕ್ಷೇತ್ರಗಳ, ಈ ಮನುಷ್ಯ ಯೋಗ್ಯ ಯಾವ ಶರೀರ ಇದೆಯೋ ಈ ಶರೀರದ ಪ್ರಮಾಣ ವ್ಯಾಪ್ತದವ್ರೆ. ಹಾಗಾದ್ರೆ ಇದು ಸ್ವಕ್ಷೇತ್ರ ಏನ್ರಿ? ಇದು ಸ್ವಕ್ಷೇತ್ರ ಏನ್ರಿ? ಈ ಶರೀರದ ಆಕಾರ, ಸಿದ್ಧರ ಸ್ವರೂಪವನ್ನು ಹೇಳ್ತೀವಲ್ಲ, ಏನ? ಅಂತಿಮ ಶರೀರಕ್ಕಿಂತ ಕಿಂಚಿದೂನ. ಹಾಗಾದ್ರ ಅದು ಅವ್ರ ಕ್ಷೇತ್ರ ಇದೆ ಏನ್ರಿ? ಆತ್ಮನ ಕ್ಷೇತ್ರ, ನನ್ನ ಕ್ಷೇತ್ರ ಯಾವುದು? ಯಾವ ಕ್ಷೇತ್ರದೊಳಗೆ ನಾನಿದ್ದೇನೆ? ಅರೆ, ಅಸಂಖ್ಯ ಪ್ರದೇಶ ಅಂತ ಹೇಳಿತು. ಆದ್ರೆ ಅಸಂಖ್ಯ ಪ್ರದೇಶ, ಆ ಕ್ಷೇತ್ರದೊಳಗೆ ಏನಿದೆ? ಯಾವ ಕ್ಷೇತ್ರದೊಳಗಿದ್ದೇನೆ ನಾನು? ಯಾವ ಕ್ಷೇತ್ರದೊಳಗೆ? ಕಠಿಣ ಇದೆಯಲ್ಲ, ಭಾಳ ಬಾರಿ ಓದಿದೆವು, ಚರ್ಚೆ ಮಾಡಿದೆವು. ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವ. ಯಾವ ಕ್ಷೇತ್ರ ರೀ? ಯಾವ ಕ್ಷೇತ್ರ? ಆಕಾಶದ ಕ್ಷೇತ್ರದೊಳಗಂತೂ ಇಲ್ಲ,
ದೇಹ ಪ್ರಮಾಣೇನ ನನ್ನ ಪ್ರದೇಶಗಳ ವಿಸ್ತಾರ ಆಗಿದೆ, ಆ ಕ್ಷೇತ್ರದೊಳಗನೂ ಇಲ್ಲ. ಆ ಕ್ಷೇತ್ರದೊಳಗೆ ಇದ್ದೇನೆ ಅಂಥೇಳಿ ಹೇಳುವುದರ ಪ್ರಯೋಜನ ಶರೀರದ ಕ್ಷೇತ್ರದೊಳಗ ಅಥವಾ ಆಕಾಶದ ಕ್ಷೇತ್ರದ ಅಪೇಕ್ಷೆಯಿಂದ ನನ್ನ ಇರುವಿಕೆ ಇದೆ, ಇದರದ ನಿಷೇಧ ಇದೆ. ಆತ್ಮನ ಯಾವ ಅಸಂಖ್ಯ ಪ್ರದೇಶ ಅದವು, ಆ ಅಸಂಖ್ಯ ಪ್ರದೇಶ ರೂಪದ ಕ್ಷೇತ್ರದೊಳಗೆ. ಹಾಗಾದ್ರೆ ಅಸಂಖ್ಯ ಪ್ರದೇಶದೊಳಗೆ ಏನಿದೆ ರೀ? ಅನಂತ ಗುಣ ಇದಾವಲ್ಲ, ಅನಂತ ಗುಣ. ಮುಖ್ಯ ರೂಪದಿಂದ ಹೇಳಿದ್ರೆ ಚೈತನ್ಯ. ಚೈತನ್ಯ ವಿಷಯ ಬಹಳ ಸೂಕ್ಷ್ಮ ಇದೆ. ಚೈತನ್ಯ ಚೈತನ್ಯ. ಈಗ ಹೇಳ್ರಿ, ಸ್ವದ್ರವ್ಯ ಅಂತಂದ್ರೆ ನಾನು ಯಾವ ದ್ರವ್ಯದೊಳಗೆ ಇದ್ದೇನೆ, ಎಲ್ಲಿದ್ದೇನು? ಚೈತನ್ಯದೊಳಗೆ. ಸ್ವಕ್ಷೇತ್ರ ಅಂದ್ರೆ ನಾನು ಯಾವ ಕ್ಷೇತ್ರದೊಳಗಿದ್ದೇನೆ? ಚೈತನ್ಯದ ಕ್ಷೇತ್ರದೊಳಗೆ. ಸ್ವಕಾಲ ಅಂತಂದ್ರೆ ನಾನು ಯಾವ ಕಾಲದೊಳಗಿದ್ದೇನೆ? ಪಂಚಮ ಕಾಲದೊಳಗ, ಭರತ ಕ್ಷೇತ್ರದೊಳಗ. ಯಾವ ಕ್ಷೇತ್ರದೊಳಗ? ಚೈತನ್ಯಮಯ ಕ್ಷೇತ್ರದೊಳಗ. ಕಾಲ ಯಾವುದು? ಕಾಲ ಯಾವುದು? ಪಂಚಮೇನ ಚತುರ್ಥ. ಅರೆ ಚೈತನ್ಯ. ಚೈತನ್ಯಕ್ಕೆ ಕಾಲ ಯಾವುದು ಬೇಕಾಗಿದೆ? ಸ್ವಭಾವ ಯಾವುದು? ಚೈತನ್ಯ. ವಿಭಾಗ ಮಾಡಿದ ನಂತರ ದ್ರವ್ಯ ಗುಣ ಪರ್ಯಾಯ. ವಿಭಾಗ ಮಾಡಿದ ನಂತರ ದ್ರವ್ಯ ಕ್ಷೇತ್ರ ಕಾಲ ಭಾವ. ವಿಭಾಗ ಮಾಡಿದ ನಂತರ ವಿಭಾವ ಸ್ವಭಾವ. ವಿಭಾಗ ಮಾಡಿದ ನಂತರ ಸಂಸಾರ ಮಾರ್ಗ ಮೋಕ್ಷ ಮಾರ್ಗ. ಅರೆ ವಿಭಾಗ ಅನೇಕ ಪ್ರಕಾರದಿಂದ ಆಗಬಹುದು. ಆದ್ರ ಚೈತನ್ಯದ ಉಲ್ಲಂಘನೆ ನಾನು ಯಾವತ್ತೂ ಮಾಡಲಿಲ್ಲ. ಈಗೇನು ಪ್ರಾರಂಭದೊಳಗೆ ಹೇಳಿತ್ತು 6 ಜಾತಿಯ ದ್ರವ್ಯ ಎಲ್ಲಿ ಅದಾವಲ್ಲ, ಅವ 6 ಜಾತಿಯ ಅನೇಕ ದ್ರವ್ಯಗಳ ಆಕಾಶದ ಒಂದು ಪ್ರದೇಶದೊಳಗೆ ಇರುವೆಳ್ಳೆಯದೊಳಗೆ ಕೂಡ ಇನ್ನೊಂದರ ರೂಪ ಯಾಕಾಗೋದಿಲ್ಲ ಅಂತಂದ್ರೆ ಅದು ತನ್ನ ಸ್ವಭಾವದೊಳಗೆ ಪರಿಪೂರ್ಣ ಇದೆ. ಅದಕ್ಕೆ ಇನ್ನೊಂದು ರೂಪ ಆಗುವಂಥ ಅಭಿಲಾಷೆ ಯಾವಾಗೂ ಆಗೋ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಗೆ ಯಾಕೆ ಸಿದ್ಧ ಆಗೋದಿದೆ ರೀ? ಬೇರೆ ಎಲ್ಲ ಆಗೋದು ಬಿಡ್ರಿ. ಬೇರೆ ಎಲ್ಲ ಅಂತೂ ಆಗೋದು ಸಮಯಕ್ಕೆ ಭಾವ ಬರ್ತವೆ. ಯಾರನ್ನ ನೋಡ್ತೇವೆ, ಏನು ನೋಡ್ತೇವೆ ಅದ. ಆದ್ರೆ ಸಿದ್ಧ ಆಗೋ ಭಾವ ಉತ್ಕೃಷ್ಟ ಇದೆ ಅಲ್ಲ, ಅದೇ ಯಾಕೆ ನಮಗಿದೆ? ಸಿದ್ಧ ಆಗೋದು ನಮಗೆ ಅನಿವಾರ್ಯ ಇದೆ ಏನ್ರಿ? ಸಿದ್ಧ ಆಗುವುದರಿಂದ ಏನಾಗ್ತಿದೆ ಕೊಡ್ಸೋಣ. ಸಿದ್ಧ ಆಗುವುದರಿಂದ ನಮ್ಮಲ್ಲಿ ಅರೆ ಪರಿಪೂರ್ಣ ಇದೆ ಅಂತ ಹೇಳಿ ಹೇಳ್ತಾ ಇದಾರಲ್ಲ. ಹಾಗಾದ್ರೆ ಸಿದ್ಧ ಆಗುವ ಅಪೇಕ್ಷೆ, ಸಿದ್ಧ ಆದ ನಂತರ ಪೂರ್ಣತೆ ಬಂತು ಅಂತ ಹೇಳಿ ಎಲ್ಲಿ ನಮ್ಮ ತಿಳುವಳಿಕೆ ಇದೆಯೋ ಅಲ್ಲಿ ನಮಗೆ ಈ ಪರಿಪೂರ್ಣತೆಯ ಸ್ವೀಕಾರ ಇಲ್ಲ, ಪರಿಚಯನೇ ಇಲ್ಲ, ಸ್ವೀಕಾರದ ಮಾತಿಲ್ಲ. ಅದಕ್ಕೆ ಹೇಳಿತು ಈ ಒಂದು ವಾಕ್ಯದ ಒಂದು ವೇಳೆ ಭಾವಭಾಸನ ನಮಗಾಯಿತು, ಈ ವಾಕ್ಯ ಯಾರು ಬರೆದಿದ್ದಾರೋ ಅಥವಾ ಯಾವ ಶಬ್ದಗಳು ಯಾವ ಭಾಷಾವರ್ಗಣಗಳಿಂದ ರಚನೆ ಆದದ್ದು ಇದೆಯೋ, ಈ ವಾಕ್ಯದ ವಾಚ್ಯ ರೂಪದ ಯಾವ ಭಾವ ಇದೆಯೋ ಅದು ನಮ್ಮ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಏನೂ ಇಲ್ಲರೇ. ಅರ್ಥಾತ್ ಏನೂ ಮಾಡಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಯಾವುದರ ಕಡೆಗೇನೂ ನೋಡಬೇಕಾಗಿಲ್ಲ, ಯಾವುದರಿಂದನೂ ಬಾಧೆ ಇಲ್ಲ, ಯಾವುದರಿಂದನೂ ಸಹಾಯ ಆಗ್ತಿದೆ ಅಂಥೇಳಿ ಅದರಿಂದ ಓಡುವ ಅವಶ್ಯಕತೆ ಇಲ್ಲ. ಎಲ್ಲ ಆಯ್ತು. ಸಮುದ್ನೀತನದ ಸದುಪಯೋಗ ಆಯಿತು, ಮೋಕ್ಷ ಮಾರ್ಗದ ಪ್ರಾಪ್ತಿ ಆಯಿತು, ಅನಾದಿ ಮಿಥ್ಯಾತ್ವ ಹೊರಟು ಹೋಯಿತು, ಸುಖಮಯವಾದಂಥ ಜೀವನ ಆರಂಭ ಆಯಿತು, ಸ್ವಾಧೀನವಾದಂಥ ಜೀವನ. ಪರಿಪೂರ್ಣತೆಯನ್ನ ಈ ರೂಪದಿಂದ ಯಾವಾಗ ಜೀವ ತಿಳಿತಾನೋ ಆವಾಗ ಜೀವದ ಸಂಪೂರ್ಣ ಕಾರ್ಯಗಳಾಗ್ತವ್ರಿ, ಸಮಸ್ತ ಕಾರ್ಯಗಳಾಗ್ತವ್ರಿ. ಸರ್ವ ಕರ್ಮಗಳ ಕ್ಷಯ ಮಾಡಿ ಸ್ವಯಂ ಸ್ವಭಾವ ಪಡೆದಿರುವ ಸರ್ವಜ್ಞಾನಿಯಾದ ಪರಮಾತ್ಮನಿಗೆ ನನ್ನ ನಮನವಿರಲಿ. ಸರ್ವ ಕರ್ಮಗಳ ಕ್ಷಯ ಮಾಡಿ, ನಾವು ಮತ್ತಲ್ಲೇ ಹೋಗ್ತೇವೆ, ಜ್ಞಾನಾವರಣಾದಿ 8 ಕರ್ಮಗಳನ್ನು ನಾಶ. ಸರ್ವ ಕರ್ಮ ಅಂತ ಹೇಳಿದ್ರೆ ಅಷ್ಟಕರ್ಮಗಳ ಅಲ್ಲಿ ಬರಬ್ಬರಿ ಕೂಡ್ತಿತ್ತೇನಿಲ್ರಿ ಅದು ಶಬ್ದ. ಸರ್ವ ಅನ್ನುವುದರಲ್ಲಿ ಅಷ್ಟ ಕೂಡ್ತಿತ್ತೇನಿಲ್ರಿ?
ಭಾಷಾಜ್ಞಾನ ಸ್ವಲ್ಪ ಇತ್ತು ಅಂತಂದ್ರೆ ಹೇಳ್ಬಹುದ್ರಿ. ಸರ್ವ ಮತ್ತು ಅಷ್ಟ ಕರ್ಮಗಳ ಕ್ಷಯ ಮಾಡಿ ಅನ್ಲಿಲ್ಲ. ನಾವು ವಿಚಾರ ಮಾಡ್ಬೇಕಾಗ್ತದೆ. ಸರ್ವ ಕರ್ಮ ಅಂತಂದ್ರೆ ಯಾವ? 4 ಘಾತಿ ಏನು 8 ಏನ್ ದ್ರವ್ಯ ಭಾವನೋ ಕರ್ಮ ಏನ್ರಿ? ಸರ್ವ ಕರ್ಮ ಅಂತಂದ್ರೆ ಏನು? ಅರೆ ನನಗೆ ಮೋಕ್ಷಕ್ಕೆ ಹೋಗೋದಿದೆ, ದೀಕ್ಷಾ ತಗೊಳ್ಳೋದಿದೆ, ಸಿದ್ಧ ಆಗೋದಿದೆ, ನಾನು ಸಂಜ್ಞೆ ಇದ್ದೆ, ನನಗೆ ಮಿಥ್ಯಾತ್ವದ ತ್ಯಾಗ ಮಾಡೋದಿದೆ, ಯಾವ ಭಾವ ಇಲ್ಲ. ಸರ್ವ ಯಾವುದೇ ಪ್ರಕಾರದ ಭಾವ ಉತ್ಪನ್ನನೇ ಆಗೋದಿಲ್ಲ. ಯಾವುದರಿಂದ? ಪ್ರತಿಯೊಂದು ವಸ್ತು ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದ ತ್ಯಾಗ ಯಾವಾಗೂ ಮಾಡುವುದಿಲ್ಲ. ಇಷ್ಟ ತಿಳಿದ್ರ ಈಗ ನಾವು ತಿಳಿದೇವೇನಿಲ್ರಿ? ಈಗ ನಾವು ತಿಳಿದೇವೇನಿಲ್ರಿ? ಅರೆ ತಿಳಿದ ಹಾಗೆ ಬಹಳ ಬಾರಿ ಅನಿಸಿದಿರಿ. ಹೀಗೆ ಮಕ್ಕಳ ಮೊದಲು ಆಟ ಆಡ್ತಿದ್ವಲ್ಲ, ಹೆಣ್ಮಕ್ಳ ಅಡಿಗೆ ಮಾಡಿದ ಹಾಗೆ ಚಿಕ್ಕದಾದ ಕಪ್ಪು ಬಸಿ ಇರ್ತಿದ್ದು, ಚಹಾ ಹಾಕಿ ಕೊಟ್ಟ ಹಾಗೆ ಸುಮ್ ಹೀಗೆ ಹಾಕೊಳ್ಳೋದ, ಸುಮ್ ಹೀಗೆ ಕುಡಿಯೋದ ಮಾಡ್ತಿದ್ದರೆ. ಅಡಿಗೆ ಮಾಡೋದ, ದೋಸೆ ಹಾಕೋದ, ತೆಗೆದುಕೊಡೋದ, ಸುಮ್ಮನೆ ಹೀಗೆ ತಿಂದ ಹಾಗೆ ನಮ್ದಾಗಿದೆ ರೀ ಧರ್ಮದೊಳಗ. ಸುಮ್ಮನೆ ತಿಳಿದ ಹಾಗೆ ಅನ್ನಿಸ್ತಿದೆ, ತಿಳಿತಾನೇ ಇಲ್ಲ. मराठीदवर ಹೇಳ್ತಾರೆ कळतंय पण वळत नाही, कळल्यानंतर वळल्याशिवाय राहत नाही. उळ्योदನ ಸಾಧ್ಯ ಇಲ್ಲ ಅಂಜುತ್ತಾಯಿ. ತಿಳಿದ ನಂತರ ಅರೆ ಕಳ್ತೈ पण वळत नाही, ಇದು ಬೆಂಕಿ ಇದೆ, ಇದು ತಿಳಿದ ನಂತರ ಅಲ್ಲಿ ಬೆಂಕಿ ಒಳಗೆ ಕೈ ಹಾಕ್ತೀವೇನ್ರಿ? ಏನು ಏರ್ಕೋತೇವೆ ಮೈ ಮೇಲೆ ಅದನ್ನ ಬೆಂಕಿಯನ್ನ? ಅಲ್ಲಿ ಒಳೈತೋ ಅಥವಾ ಇಲ್ರಿ? ಅಲ್ಲಿಂದ ಹಿಂತಿರುಗಿತೋ ಅಥವಾ ಇಲ್ರಿ? ಅದರ ಅನುಸಾರ ಕಾರ್ಯ ಆಯ್ತೋ ಅಥವಾ ಇಲ್ಲ? ಹಾಗಾದ್ರೆ ಇಲ್ಲಿ ತಿಳಿದ ನಂತರ ಇದರ ಅನುಸಾರ ಆಗೋದಿಲ್ರಿ. ಅದ್ಭುತ ಮಾತಿದೆ, ನಮ್ಮ ಜೀವನ ಧನ್ಯ ಇದೆ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವಿದೆ. ಯಾವಾಗಲೂ ಯಾವಾಗಲೂ ಅರೇ ಅಕ್ಷರದ ಅನಂತವಾ ಭಾಗ ಜ್ಞಾನ ಪ್ರಗಟ ಇರುವಾಗ ಮತ್ತು ಪರಿಪೂರ್ಣ ಜ್ಞಾನ ಪ್ರಗಟ ಆಗಿರುವೆಳದೊಳಗೆ ವಸ್ತು ದೃಷ್ಟಿಯಿಂದ ನೋಡಿದರೆ ಹೇಗಿದೆ? ಅದ ಪರಿಪೂರ್ಣನೇ ಇದೆ. ಹಾಗಾದರೆ ಈ ಅಕ್ಷರದ ಅನಂತವಾ ಭಾಗ ಮತ್ತು ಪರಿಪೂರ್ಣ ಅದು ಎಲ್ಲಿತ್ತು? ಅದು ಎಲ್ಲಿತ್ತರಿ? ಅದಕ್ಕೇನಾರ ಬೆಲೆ ಇದೆ ಏನಿಲ್ರಿ? ಅದು ಎಲ್ಲಿತ್ತು? ಅದೇ ಪರ್ಯಾಯದ ದೃಷ್ಟಿಯಿಂದ ನೋಡಿದ್ರೆ ಅದು ಇದೆ ಮತ್ತು ಇದೆ ರೀ. ಮತ್ತು ವಸ್ತು ಇಲ್ಲೇನು ಹೇಳ್ರು? ಪ್ರತಿಯೊಂದು ವಸ್ತು ನಾನು ವಸ್ತು ಇದ್ದೇನೆ. ವಸ್ತು ಅಂದ್ರೆ ಏನ್ರಿ? ವಸ್ತು ಅಂದ್ರೆ ಏನ್ರಿ? ವಸ್ತು ಅಂದ್ರೆ ಏನು ಸುದರ್ಶನ? ವಸ್ತು ಅಂದ್ರೆ ಏನು? ಯಾರದ ಯಾವಾಗಲೂ ವಾಸ್ತವ್ಯ ಇದೆ, ಯಾವಾಗಲೂ ವಾಸ್ತವ್ಯ ಇರುವಿಕೆ, ವಾಸ್ತವಿಕವಾಗಿ ಇರುವಿಕೆ ಇದೆ. ಇನ್ನು ಎಷ್ಟು ಅರ್ಥ ಬೇಕು ಹೇಳ್ರಿ? ವಸ್ತು ಅಂದ್ರೆ ವಾಸ್ತವಿಕವಾಗಿ. ಅದೇ ಸುಮ್ಮನೆ ಇಲ್ಲ, ನಾನು ಮನುಷ್ಯ ಸುಮ್ಮನೆ ಅದೇನೇನ್ರಿ? ವ್ಯವಹಾರೋ ಅಭೂದತ್ತೋ ಹೇಳಿದರು. ಇಲ್ಲಿ ಕೆಳಗೆ ಅದ ಬ್ರಾಕೆಟ್ ಒಳಗಿಂದ ವಾಕ್ಯ ಒಂದು ನೋಡೋದನ್ನೇ ಇದೆ ರೀ. ವ್ಯವಹಾರೋ ಅಭೂದತ್ತೋ, ನಾನು ಮನುಷ್ಯ ಇದೇನು? ಸುಮ್ಮನೆ ಏನು? ನಿಜವಾಗಿ ವಾಸ್ತವದಲ್ಲೇನೋ ಇದ್ದೇನೋ ಅಥವಾ ಇಲ್ಲ? ಎಲ್ಲಿ ತನಕ ಅದೇ ಎಲ್ಲಿ ತನಕ ಅದರದ ಯೋಗ್ಯತೆ ಇದೆಯೋ ಜೀವದ್ರಿ, ಜೀವದ ಮನುಷ್ಯ ರೂಪದಿಂದ ಇರುವ ಗುರುತಿಸಲ್ಪಡುವ ಯೋಗ್ಯತೆ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಈ ಜೀವ ಆ ರೂಪದಿಂದ ನಾವು ವಾಸ್ತವದಲ್ಲಿ ಅದ. ಇರು ವೇಳೆದೊಳಗೂ ಕೂಡ ಸಾಗರೋಪಮ ಕಾಲ, ಮನುಷ್ಯನಲ್ಲಿ ಏನು ಸಾಗರೋಪಮ ಇಲ್ಲ, ಪಲ್ಯೋಪಮ ಹೇಳಿರಿ. ಭೋಗ ಭೂಮಿಜಿಂದ ಪಲ್ಯೋಪಮ ಆಯೋದಿರ. 3 ಪಲ್ಯ, 2 ಪಲ್ಯ, 1 ಪಲ್ಯ. ಪಲ್ಯೋಪಮ ಆಯು ಪೂರ್ಣ ಆದ ನಂತರ ಯಾಕಾಗೋಲ್ತು? ಆ ರೂಪದಿಂದ ಆ ಜೀವ ಇರೋದನ್ನೇ ಇಲ್ಲಲ್ಲ.
ಹಾಗಾದರೆ ಯಾವಾಗ ಇದ್ದ ಆವಾಗ ವಾಸ್ತವಿಕ ಇದ್ದನ್ನು ಸುಮ್ಮನೆ ಇದ್ರೆ ಆವಾಗನೂ ವಾಸ್ತವಿಕನೇ ಇದ್ದ, ಮತ್ತೆ ಅದು ವಾಸ್ತವಿಕ ಅವನ ರೂಪ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅದನ್ನ ಹೇಗೆ ನಂಬೋದು? ಹಾಗಾದ್ರೆ ಅರೆ ಪ್ರತ್ಯಕ್ಷನೇ ಇದೆ ಅಲ್ಲ, ಅವ ಯಾವಾಗಲೂ ಪಲ್ಯೋಪಮ ಆಯು ಪೂರ್ಣ ಆದಂತರ ಅವ ಆ ರೂಪದಿಂದ ಇಲ್ಲನಲ್ಲ. ಸೂಕ್ಷ್ಮ ಯಾವ್ಯಾವುದು ಸೂಕ್ಷ್ಮ ಇದೆ? ಪ್ರತಿಯೊಂದು ವಾಕ್ಯ ಸೂಕ್ಷ್ಮ ಇದೆ, ಪ್ರತಿಯೊಂದು ಶಬ್ದ ಸೂಕ್ಷ್ಮ ಇದೆ, ಪ್ರತಿಯೊಂದು ಅಕ್ಷರದೊಳಗೆ ನಿಹಿತ ಇರುವಂತಹ ಭಾವ ಸೂಕ್ಷ್ಮ. ಮನುಷ್ಯ ಇರೋದು ವಾಸ್ತವಿಕತೆ. ಅರೆ ವಸ್ತು ಅಂದ್ರೆ ಏನ ಅಂತ ಹೇಳಿ ಕೇಳ್ತಾ ಇದೆ, ಅದರದಲ್ಲಿ ಚರ್ಚೆ ನಡೆದಂತೆ ಇದೆ. ವಸ್ತು ಯಾವಾಗಲೂ ಯಾವುದರದ ವಾಸ್ತವ್ಯ ಇದೆಯೋ, ಇರುವಿಕೆ ಇದೆಯೋ ಅದು ವಸ್ತು. ಒಂದು ಮಾತು. ಎರಡನೇದೇನ, ಆ ಇರುವಿಕೆ ವಾಸ್ತವದಲ್ಲಿ ಅದರದ್ದೇ ಇದೆ. ಚಿನ್ನ ಅಥವಾ ಧನ ನೀನು ಸಂರಕ್ಷಣೆ ಮಾಡುವುದರಿಂದ ಇದೆ. ಮಕ್ಕಳದ್ದು ಬಿಡೋಣ. ಇವಾಗ ಚಿನ್ನ ಅಥವಾ ಧನ ಈ ಜೀವ ಸಂರಕ್ಷಣೆ ಮಾಡುವುದರಿಂದ ಇದೆ ಅಂದ್ರೆ ನಿಜವಾಗಿ ಅದರ ಇರುವಿಕೆ ಅದರಲ್ಲೇ ಇದೆ, ಅದರಿಂದ ಇದೆ ರೀ. ಹಾಗಾದ್ರೆ ನಾನು ಧನ ಕೊಟ್ಟು ಬಿಡ್ತೇನಲ್ಲ, ಧನ ಅವಾಗ ಅದೇ ನನ್ನ ಹತ್ರ ಇರ್ತಿದೆ, ಅದರ ಕಾರಣದಿಂದ ಇರಬೇಕಾದ್ರೆ. ಆದ್ರೆ ಅದು ಯಾವಾಗ ಹೋಗುವುದಿದೆಯಲ್ಲ ಅದರ ಕಾರಣದಿಂದನೇ ಹೋಗ್ತಿದೆ. ವಸ್ತುವಿನ ಸ್ವರೂಪದ ಸ್ವತಂತ್ರ ಸ್ವರೂಪದ ಈ ಜೀವ ಎಲ್ಲಿಯವರೆಗೆ ನಂಬುವುದಿಲ್ಲವೋ, ನಂಬಿ ಆ ಪ್ರಕಾರದ ವ್ಯವಹಾರ ಅದರ ಜೊತೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ಜೀವದ ದುಃಖ ಮುಕ್ತಿಗೆ ಅನ್ಯ ಯಾವುದೂ ಮಾರ್ಗ ಇಲ್ರಿ, ಯಾವುದೂ ಇಲ್ಲ. ವಸ್ತು ಅಂದ್ರೆ ಏನ? ಯಾವುದರ ವಾಸ್ತವ್ಯ ಮೂರು ಕಾಲದಲ್ಲೂ ಇದೆಯೋ ಅದು ವಸ್ತು. ಒಂದು ಮಾತು. ಎರಡನೇದೇನ? ವಾಸ್ತವದಲ್ಲಿ ಅದು ಇದೆ, ವಾಸ್ತವದಲ್ಲಿ ಅದು ಇದೆ. ಹೇಗಿದೆ ಹಾಗೆ ಅದು ವಾಸ್ತವನೇ ಇದೆ, ಅದರ ಇರುವಿಕೆ. ಮನುಷ್ಯ ಇರೋದು ವಾಸ್ತವಿಕ, ನಿಗೋಧದಲ್ಲಿ ಇರೋದು ವಾಸ್ತವಿಕ, ಸಿದ್ಧಾಲಯದಲ್ಲಿ ಇರೋದು ವಾಸ್ತವಿಕ. ವಾಸ್ತವಿಕ ಯಾಕಂತಂದ್ರ ಅನ್ಯದ ಕಾರಣದಿಂದ ಅಲ್ಲದ, ಕರ್ಮದ ಕಾರಣದಿಂದಲ್ಲ. ಅದಕ್ಕೆ ಈಗ 2 ಬಾರಿ ಆ ಮಾತು ಬಂತು. ಏನ? ಇಲ್ಲಿ ನಾನು ಎಷ್ಟು ದಿವಸ ಇರ್ತೇನೋ, ಆಯು ಇರುವಷ್ಟು ದಿವಸ ಅಂಥೇಳಿ ಹೇಳೋದು ಕಥನ ನಿಜವಾದ ಕಥನ ಅಲ್ಲ. ಎಷ್ಟು ದಿವಸ ನನಗೆ ಇಲ್ಲಿ ಇರೋ ಯೋಗ್ಯತೆ ಇದೆಯೋ, ಅರ್ಥಾತ್ ನನ್ನ ಪ್ರತಿ ಸಮಯದ ಪರ್ಯಾಯಗಳ ಸ್ವಭಾವದಿಂದ ಸ್ವದ್ರವ್ಯದೊಳಗೆ, ಸ್ವಕ್ಷೇತ್ರದೊಳಗೆ, ಸ್ವಕಾಲದೊಳಗೆ ಪರಿಣಮನ ಮಾಡುವುದವಲ್ಲ. ಹಾಗಾದ್ರೆ ಈ ರೂಪದಿಂದ ಎಷ್ಟು ಕಾಲದವರೆಗೆ ಪರಿಣಮನ ಮಾಡುವಂತಹ ಯೋಗ್ಯತೆ ನನ್ನ ದ್ರವ್ಯ ಪರ್ಯಾಯದೊಳಗೆ ಇದೆಯೋ ಅಷ್ಟು ಕಾಲದವರೆಗೆ ನಾನು ಇರೋದು. ಇನ್ನು ಆ ಕಾಲ ಪೂರ್ಣ ಆದ ನಂತರ ಸ್ವಯಂ ನಾನು ನನ್ನ ಯೋಗ್ಯತೆಯಿಂದ ನಾನು ಮಾಡಿದ ಕರ್ಮದ ಅನುಸಾರ ಅಲ್ಲಿ ಹೋಗಬೇಕು. ಇದು ವ್ಯವಹಾರದ ಕಥನ. ಅದಕ್ಕೆ ಇಲ್ಲಿ ವ್ಯವಹಾರದ ಕಥನ ಒಂದು ತಿಳಿಯೋದಿದೆ. ಆದರೆ ಇಲ್ಲಿ ಮೊದಲಿನ ವಾಕ್ಯ ಏನಿದೆ ಅದನ್ನು ತಿಳಿದ ನಂತರವೇ ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ. ಆ ಪರಿಪೂರ್ಣಕ್ಕೊಂದು ಅಂಡರ್ಲೈನ್ ಮಾಡ್ರಿ. ಮತ್ತು ಪರದ್ರವ್ಯಾದಿಗಳಿಂದ ಶೂನ್ಯ ಎಂದರೆ ನಿವೃತ್ತ ರೂಪವೇ ಇದೆ. ಆ ನಿವೃತ್ತ ರೂಪವೇ ಅದಕ್ಕೊಂದು ಮಾಡ್ರಿ. ಒಂದು ಪರಿಪೂರ್ಣ, ಒಂದು ನಿವೃತ್ತ. ಅದು ಬೇರೆ ಇದೆ, ಅದು ಪರ್ಯಾಯದ ಅಪೇಕ್ಷೆ ಇಲ್ಲ. ಪ್ರತಿಯೊಂದು ವಸ್ತು ಪ್ರತಿಯೊಂದು ಅನ್ನೋದಕ್ಕಿಂತ ನಮ್ದು ಯಾವುದರ ಜೊತೆಗೆ ವ್ಯವಹಾರ ಇದೆ? ಉದ್ಗಲ ಮತ್ತು ಅನ್ಯ ಜೀವಗಳ ಜೊತೆಗಿರಲ್ಲ. ಧರ್ಮಾಧರ್ಮ ಆಕಾಶ ಕಾಲದ ಜೊತೆಗೆ ಯಾವ ವ್ಯವಹಾರ ಇಲ್ಲ. ಆದರೂ ಕೂಡ ಅದು ಪ್ರಾಪ್ಯ, ಅದು ಏನೈತಿ ಅದು ಕೂಡ ಆ ಪರ್ಯಾಯಕ್ಕೆ ಪ್ರಾಪ್ತ ಆಗ್ತಿದೆ. ಹಿಂದಿನ ಪರ್ಯಾಯವನ್ನು ನಿವೃತ್ತ ಬಿಟ್ಟು ಕೊಡ್ತಿದೆ. ಆ ಪರ್ಯಾಯ ರೂಪದಿಂದ ಪರಿಣಮನ ಮಾಡುತ್ತಿದೆ, ಪ್ರತಿಯೊಂದು ದ್ರವ್ಯಕ್ಕೆ ಅನ್ವಯಿಸ್ತಿದೆ.
ಆದರೆ ಇಲ್ಲಿ ಪ್ರಯೋಜನದ ಸಲುವಾಗಿ ನನ್ನ ಮತ್ತು ನನ್ನ ಸಂಯೋಗದೊಳಗೆ ಬಂದಿರುವಂಥ ಜಡಚೇತನಗಳ ಕುರಿತಾಗಿ ಆ ಪ್ರಕಾರದ ದೃಷ್ಟಿಕೋನದಿಂದ ಆ ಪ್ರಕಾರದ ಯಥಾರ್ಥ ಜ್ಞಾನದ ಮೂಲಕ ಅದರ ಅವಲೋಕನೆ ಮಾಡಿದರೆ ಅದರದ ಪ್ರಯೋಜನ. ವಿಕಾರ್ಯ ಈ ಕಾರ್ಯ ಬಿಡ್ತಿದೆ, ಇನ್ನೊಂದು ಕಾರ್ಯ ರೂಪ ಆಗ್ತಿದ್ದೀರಿ. ಅದ ಸಿದ್ಧಾವಸ್ಥೆಯೊಳಗೆ ವಿಕಾರ್ಯ ಇದೇನಿಲ್ರಿ. ವಿಕಾರ್ಯ ಈ ಕಾರ್ಯ ಬಿಡ್ತಿದೆ, ಇನ್ನೊಂದು ಕಾರ್ಯ ರೀ. ಕಾರ್ಯ ಬೇರೆ ಇಲ್ಲ, ಆದ್ರೆ ಅದೇ ಇಲ್ರಲ್ಲ ಅಣ್ಣ. ಸದೃಶ ಇರಬಹುದು, ಆದ್ರೆ ಅದೇ ಇಲ್ಲಲ್ಲ. ಸದೃಶನ ಇದೆ, ಸದೃಶ ಇರಬಹುದು ಅನ್ನೋದಕ್ಕಿಂತ ಸದೃಶವೇ ಇದೆ, ಆದ್ರೆ ಅದೇ ಇಲ್ಲ. ಯಾವ ಸಮಯದೊಳಗ 8 ಕರ್ಮಗಳಿಂದ ರಹಿತಾಗಿ ಅಶರೀರಿ ಸಿದ್ಧ ಭಗವಂತ ಅಗುರು ಲಘುತ್ವ ಗುಣದ ಕಾರಣದಿಂದ ಲೋಕದ ಅಗ್ರಭಾಗದೊಳಗೆ ಹೋಗಿ ಸ್ಥಿರ ಆದ ಒಂದೇ ಒಂದು ಸಮಯದೊಳಗ ಆಗೇನು ಸಿದ್ಧ ರೂಪದಿಂದ ಅವನ ಪರಿಣಮನ ಇತ್ತು, ಮುಂದಿನ ಸಮಯದೊಳಗ ಆ ಕಾರ್ಯ ಬಿಟ್ಟು ಹೋಗ್ತಿದೆ, ಇನ್ನೊಂದು ಕಾರ್ಯ ಅಂಥದ್ದೇ ಇದೆ. ಆದ್ರೆ ಆ ಕಾರ್ಯದೊಳಗ ಈ ಕಾರ್ಯದ ಅಭಾವ ಇದೆ, ಅಲ್ಲಿ ಕೂಡ ಪ್ರಾಗ್ ಭಾವ ಇದೆ, ಅಲ್ಲಿ ಕೂಡ ಪ್ರಧ್ವಂಸಾ ಭಾವ ಇದೆ. ಅರೆ ರೇ, ಇವು ನೋಡ್ರಿ 6 ಸಾಮಾನ್ಯ ಗುಣ, ಅರ್ಥ ಪರ್ಯಾಯ, ವ್ಯಂಜನ ಪರ್ಯಾಯ, ಮತ್ತು ಪ್ರತಿಯೊಂದು ದ್ರವ್ಯದ ಒಂದೊಂದರೇ ವಿಶೇಷ ಗುಣ. ಇವು ಸಾರ್ವಕಾಲಿಕ ಸತ್ಯ, ಸಾರ್ವಕಾಲಿಕ, ಯಾವಾಗೂ ಅದರಲ್ಲೇ ಬರುವುದಿಲ್ಲ. 4 ಅಭಾವ ಏನು ಹೇಳಿದರಲ್ಲ, ಅವು ಯಾವಾಗಲೂ ಅನ್ವಯಿಸ್ತವ್ರಿ. ಪ್ರಾಗಭಾವ ಸಿದ್ಧರಲ್ಲೇ ಯಾವ ನಿಖಲ ಪರಮಾತ್ಮ ಆಗಿ ಹೋಗಿದನೋ ಅವನಲ್ಲೇ ಈ ಸಮಯಕ್ಕೆ ವರ್ತಮಾನದಲ್ಲಿ ಯಾವ ಸಿದ್ಧಾವಸ್ಥೆ ಇದೆ, ಆ ಸಿದ್ಧಾವಸ್ಥೆಯೊಳಗ ಪೂರ್ವ ಪರ್ಯಾಯದ ಸಿದ್ಧಾವಸ್ಥೆಯ ಅಭಾವ ಇದೆ. ಹಾಗಾದ್ರೆ ಮುಂದೆ ಭವಿಷ್ಯದ ಅನಂತ 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 ಕಾಲದವರೆಗೆ ಏನು ಸಿದ್ಧ ಪರ್ಯಾಯಗಳು ಹೊರಡ್ತವೆ, ಅವುಗಳದ್ದು ಒಂದರದ ಇನ್ನೊಂದರೊಳಗೆ ಅಭಾವ ಇದೆ ಅಂಥೇಳಿ ಹೇಳುವುದರದ ತಾತ್ಪರ್ಯ ಏನ್ರಿ ಚಂದ್ರಕಾಂತನ್ನ? ವೇ ಆಗಿದೆ ಈ ಮಾತು ಸರಿ ರೀ, ಅದರದ್ದು ಸಹಾಯ ಸಹಕಾರ ಇದಕ್ಕೆ ಇಲ್ಲ. ಅದು ವ್ಯಯ ಆಗುವುದರಿಂದ ಇದು ಉತ್ಪನ್ನ ಆಯಿತು ಹೀಗೆ ಮಾತಿಲ್ರಿ. ಅದು ವ್ಯಯ ತನ್ನ ಪಾಡಿಗಾಗಿದೆ, ಇದು ಉತ್ಪನ್ನ ತನ್ನ ಪಾಡಿಗಾಗಿದೆ. ಅದನ್ನು ವ್ಯಯ ಮಾಡಿ ಇದು ಉತ್ಪನ್ನ ಆಗಿಲ್ಲ, ಇದನ್ನು ಉತ್ಪನ್ನ ಮಾಡಿ ಅದು ವ್ಯಯ ಆಗಿಲ್ಲ. ಅರೆ, ಈ ಸತ್ತದ ವ್ಯಾಖ್ಯಾ ಏನಿದೆಲ್ಲ, ಏನು ಸತ್ತ? ಉತ್ಪಾದ ವ್ಯಯ ದ್ರವ್ಯಯುಕ್ತಂ ಸತ್ ಸದ್ರವ್ಯ ಲಕ್ಷಣ. ಅರೆ, ಇದು ಸತ್ವನ್ನೇ ಹೇಳ್ತಾ ಇದೆ ರೀ. ದ್ರವ್ಯ ಸತ್, ಕ್ಷೇತ್ರ ಸತ್, ಕಾಲ ಸತ್, ಭಾವ ಸತ್, ಪರಿಪೂರ್ಣವೇ ಇದೆ. ಯಾಕೆ? ಪ್ರತಿಯೊಂದು ವಸ್ತು ಸ್ವ, ದ್ರವ್ಯ ಸ್ವ, ಕ್ಷೇತ್ರ ಸ್ವ, ಕಾಲ ಸ್ವ. ಅರೆ, ವ್ಯಾಧಿ ಉಲ್ಬಣ ಆಗೋದಾ ಅಥವಾ ಉಪಶಮ ಆಗೋದಾ? ಇದು ಯಾವುದರಿಂದ ರೀ? ಆಸ್ಪತ್ರೆಗೆ ಒಯ್ಯುವುದರಿಂದ, ಉಪಚಾರ ಮಾಡುವುದರಿಂದ, ಕಾಳಜಿ ವಹಿಸುವುದರಿಂದ, ಔಷಧಿ ಕೊಡುವುದರಿಂದ, ಪ್ರೀತಿಯಿಂದ ಆರೈಕೆ ಮಾಡುವುದರಿಂದ ಇಲ್ರಿ. ಆಗ್ತಿದೇನು ಸಚಿನ್? ವಿಶ್ವಾಸ ಆಗುವುದಿಲ್ಲ. ನಿಮಗಲ್ಲ, ನಮಗಾಗುವುದಿಲ್ಲ. ಆಗಿದ್ರೆ ನಮ್ಮ ಪರಿಸ್ಥಿತಿ ಆಂತರಿಕ ಹೀಗಿರ್ತಿರ್ಲಿಲ್ಲ. ಅರೆ, ಆದವರ ಜೀವನ ಬೇರೆ ಇರ್ತಿದ್ರಿ, ಬೇರೆ ಇರ್ತಿದೆ. ಬೇರೆ ಅಂದ್ರೆ ಹೇಗಿರ್ತಿದೆ? ಯಾವ ಪ್ರಕಾರ ಮಿಥ್ಯಾ ದೃಷ್ಟಿಗೆ ಕೊಂಬಿರುವುದಿಲ್ಲ ಅಂತಾರಲ್ಲ, ಹಾಗೆ ಸಮ್ಯಕ್ ದೃಷ್ಟಿ ಜೀವನೇನ ಅಜ್ಞಾನಿಗಳಿಗೆ, ಲೋಕದ ಜನರಿಗೆ ತಿಳಿದು ಬರುವ ಹಾಗೆ ಬೇರೆ ಇರುವುದಿಲ್ಲ. ಆದರೆ ಅಜ್ಞಾನಿ ಜನರಿಂದ, ಲೌಕಿಕ ಜನರಿಂದ ಬೇರೆ ಇರ್ತಿದೆ. ಮಹಾಭಾಗ್ಯ ನೋಡಪ್ಪ. ಈ ಕೊನೆಯ ವಾಕ್ಯ ಒಂದಿಷ್ಟು ನೋಡಿಬಿಡೋಣ, ವೇಳೆ ಆಗ್ತಾ ಇದೆ. ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ, ಇದು ಬಹಳ ಅಂತಂದ್ರೆ ಏನ್ರಿ? ಶಿಖರದ ಶಿಖರ ಇದೆ ರೀ. ಇದಕ್ಕೇನು ಬೇಕು? ಪುರುಷಾರ್ಥನ ಬೇಕು. ತಿಳಿಬೇಕಾದ್ರೆ, ಇದರ ಸಿದ್ಧಿ ಆಗಬೇಕಾದ್ರೆ ಪುರುಷಾರ್ಥ ಬೇಕು. ಬೈ ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ, ಅರೆ ಬಸ್ಸಿಗೆ ಹೋಗ್ತೇನೆ, ಹೊಸ ಮಾಡ್ತೇನೆ, ಕಂದಮೂಲ ಹುಟ್ಟ ಮುಟ್ಟಿಲ್ಲ, ಆದ್ರೆ ಕಂದಮೂಲದೊಳಗೆ ಹೋಗುವ ಕಾರ್ಯ ನಿಲ್ಲಿಸಲಿಲ್ಲ.
ಅಲ್ಲಿ ಹೋಗಿ ಹುಟ್ಟು ಕಾರ್ಯ ನಿಲ್ಲಿಸಲಿಲ್ಲಲ್ಲ. ಎಷ್ಟು ಖೇದದ ಸಂಗತಿ ಇದೆ. ಅದನ್ನು ತ್ಯಾಗ ಮಾಡಿ ಏನೂ ಫಲ ಇಲ್ಲ. ಇನ್ನು ಏನೂ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತ್ರಿ. ಇಷ್ಟೆಲ್ಲ ಸದಾಚಾರಕ್ಕೆ ಏನೂ ಬೆಲೆ ಇಲ್ಲ, ಅಂಶ ಮಾತ್ರ ಕೂಡ ಬೆಲೆ ಇಲ್ರಿ. ಅದು ಎಲ್ಲದಕ್ಕೂ ಬೆಲೆ ಬರ್ತಿದೆ ಯಾವಾಗ ನಿಶ್ಚಯ ಸಮ್ಯಕ್ ದರ್ಶನದ ಸಲುವಾಗಿ ನಿರಂತರ ಉದ್ಯಮಶೀಲಾಗಿ ಆ ನಿಶ್ಚಯ ಸಮ್ಯಕ್ ದರ್ಶನ ರೂಪದ ಯಾವುದ ಧ್ಯೇಯ ಇದೆ, ಗಂತವ್ಯ ಸ್ಥಾನ ಇದೆಯಲ್ಲ, ಅದರ ಕಡೆಗೆ ನಿರಂತರ ಉದ್ಯಮ ಮಾಡಿ ಅದನ್ನು ಸಮೀಪ ಮಾಡ್ಕೊಳ್ತಿದ್ರಿ ಅಂತಂದ್ರೆ ಇದು ಎಲ್ಲದಕ್ಕೂ ಅರ್ಥ ಇದೆ. ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ ಇಲ್ಲಿ ಯಾವುದಕ್ಕೆ ಅಂಡರ್ಲೈನ್ ಮಾಡುವ? ಹಠಪೂರ್ವಕ. ಹಠಪೂರ್ವಕ. ಅರೇ ನಂದು ತ್ಯಾಗಿದೆ, ಬಿಟ್ಟಿದೆ. ಅದೇ ಬಿಡುವ ಮಾತು ಬೇರೆ, ಹಠ ಬೇರೆ. ರಾತ್ರಿ ಹೊತ್ತು ಯಾರಾದರೂ ಔಷಧಿ ಕೊಡ್ಲಿಕ್ಕೆ ಬಂದರು ಅಂತಂದ್ರೆ ನಂದು ತ್ಯಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಬೇಕು ಅಥವಾ ಬೇಕು? ಹೇಳಕಂತೂ ಬೇಕಲ್ಲ. ಮುಂದೇನ ಮುಂದೆ ಅರೇ ಈ ತ್ಯಾಗದಿಂದ ನನಗೇನಾದರೂ ಲಾಭ ಆಗ್ತಾ ಇದೆ, ಈ ತ್ಯಾಗದಿಂದ ನನಗೆ ಲಾಭ ಆಗೋದಿದೆ, ಧರ್ಮ ಆಗೋದಿದೆ, ಈ ತ್ಯಾಗ ಅಂದ್ರೆ ಧರ್ಮರೂಪ ಇದೆ ಅನ್ನುವ ಅಭಿಪ್ರಾಯ ಏನಿದೆ ಅಲ್ಲ, ಅದು ಪ್ರಾಣ ಹೋದ್ರೂ ತ್ಯಾಗ ಮಾಡಿದ ವಸ್ತುವಿನ ಗ್ರಹಣ ಮಿಥ್ಯಾದೃಷ್ಟಿ ಕೂಡ ಮಾಡತಕ್ಕದ್ದಲ್ಲ. ಆದ್ರೆ ಅದು ಹಠ ಅಲ್ಲ, ಹಠ ಬೇರೆ ಇದೆ. ಮಿಥ್ಯಾದೃಷ್ಟಿ ಜೀವ ಕೂಡ ಬುದ್ಧಿಪೂರ್ವಕ ಯಾವುದನ್ನು ತ್ಯಾಗ ಮಾಡಿದನೋ ಅದನ್ನು ಬುದ್ಧಿಪೂರ್ವಕ, ಅರ್ಥಾತ್ ಬುದ್ಧಿ ಯೋಗ್ಯ ಕೆಲಸ ಮಾಡ್ತಾ ಇರೋ ವೇಳೆದೊಳಗೆ ಅದನ್ನು ಪ್ರಾಣ ಹೋದ್ರೂ ಗ್ರಹಣ ಮಾಡೋದು. ವಾಕ್ಯ ಅಂಡರ್ಲೈನ್ ಮಾಡ್ಲಿಕ್ಕೆ ಹೇಳಿದೆ, ಪರಿಪೂರ್ಣ ಮತ್ತು ನಿವೃತ್ತಿ. ಪರಿಪೂರ್ಣಕ್ಕಿಂತ ಪರದ್ರವ್ಯದಿಂದ ಶೂನ್ಯ ಮತ್ತು ನಿವೃತ್ತಿ. ಶೂನ್ಯಗೆ ನಿವೃತ್ತಿ ಶಬ್ದಕ್ಕರೆ, ಶಬ್ದದ ಒಳಗಡೆ ಫರಕ್ ಬಹಳ ಇದೆ ಐತ್ರಿ. ಅದಕ್ಕೆ ಹೇಳ್ತಾರಲ್ಲ ಒಂದೊಂದು ವಾಕ್ಯದ ಅರ್ಥ ಅನ್ನ ಆದ್ರೆ ನಿವೃತ್ತಿ ರೂಪ ಮತ್ತು ಹಠದ ರೂಪ ಬಹಳ ಇದೆ. ಸರಿ, ಒಂದು ಶಬ್ದದೊಳಗೆ ಹೇಳಬೇಕಾದ್ರೆ ಸ್ವಭಾವದ ಕಡೆಗೆ ಪ್ರವೃತ್ತಿ ಏನಿದೆ ಅದು ನಿಜವಾಗಿ ಪರದಿಂದ ನಿವೃತ್ತಿ ಇದೆ. ಮತ್ತು ಸಹಜ ತನ್ನ ಜ್ಞಾತಾದೃಷ್ಟ ಪರಿಪೂರ್ಣ ಸ್ವಭಾವದ ಸ್ವೀಕೃತಿ ಏನಿದೆ ಅಲ್ಲಿ ಹಠ ಇರುವುದಿಲ್ಲ. ಈಗ ನೋಡ್ರಿ, ಈಗೇನು ವ್ರತದ ಮಾತು ಹೇಳ್ತು ಅದರ ಬಗ್ಗೆ ಬಹಳ ವಿಸ್ತೃತ ಚರ್ಚೆ ಬೇಕ್ರಿ. ಅದನ್ನು ತಿಳ್ಕೊಳ್ಳುವ ಸಲುವಾಗಿ ಬಹಳ ಧೈರ್ಯನೂ ಬೇಕ್ರಿ. ಮತ್ತು ವಾಸ್ತವದಲ್ಲಿ ಮಿಥ್ಯಾತ್ವ ದಶೆಯಲ್ಲಿ ಕೂಡ ಅರೆ ಮಿಥ್ಯಾತ್ವ ಇರಲಿ, ನಮ್ಮದು ಇರಲಿ ಅಂದ್ರೆ ಅದು ನಮಗೆ ಪ್ರಿಯ ಇದೆ ಅಂತ ಅರ್ಥ ಅಲ್ಲ. ಇದ್ರೆ ಇರಲಿ, ಅದು ಎಷ್ಟು ಕಾಲ ಇರೋದಿದೆ ಅದು ಇರೋದ್ರಿ, ಇರಲಿ ಮಿಥ್ಯಾತ್ವ ಇದ್ರ. ಅದರ ಜ್ಞಾನದೊಳಗ ಯಾವುದೋ ಒಂದು ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಸರ್ವಜ್ಞರ ವಚನದ ಅನುಸಾರ ಶ್ರದ್ಧೆ ಇಟ್ಟು ತ್ಯಾಗ ಮಾಡುವುದೇನಿದೆ ಅಲ್ಲ, ಆ ತ್ಯಾಗದ ಫಲ ಕೂಡ ಬಹಳ ದೊಡ್ಡದಿದೆ. ಅದು ಅಂಥದ್ದ ಇಂಥದ್ದ ದೇವ ಪದವಿ ಅಂಥೇಳಿ ಹೇಳಲಿಕ್ಕೆ ನಾನಿಲ್ಲಿ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಅದರ ಫಲ ಅದಲ್ಲ. ಇನ್ನು ಅದರೊಳಗೆ ಮತ್ತು ಅದೇನು ವ್ಯತ್ಯಾಸ ಇದೆ, ಅದರ ನಿವೃತ್ತಿ ಪೂರ್ವಕ ಇರೋದಂತೂ ಅದು ನೋಡ್ರಿ ಸ್ವಭಾವದ ಸ್ಥಿರತೆಗೆ ಅನುಕೂಲ ಇದೆ. ಯಾಕೆ ಅಂತಂದ್ರೆ ಸ್ವಭಾವದೊಳಗೆ ಪ್ರವೃತ್ತಿ ಇತ್ತು ಅಂದ್ರೆ ಇದಕ್ಕೆ ನಿವೃತ್ತಿ ಅನ್ನೋದಿದೆ ಅಂತ. ಇನ್ನು ಹಠ ಅಲ್ಲಿ ಇರೋದನ್ನೇ ಇಲ್ಲ, ಅಲ್ಲಿ ಇರೋದನ್ನೇ ಇಲ್ಲ. ನಿವೃತ್ತಿ ಪೂರ್ವಕ ಇತ್ತು ಅಂತಂದ್ರೆ ಅಲ್ಲಿ ಯಾವ ಲಾಭ ಇದೆ ಅಲ್ಲ, ಆ ಲಾಭ ಸಾಕ್ಷಾತ್ ಅತೀಂದ್ರಿಯ ಆನಂದಕ್ಕೆ ಇದೆ. ಮತ್ತು ಇಲ್ಲಿ ಹಠಪೂರ್ವಕ ಏನಿದೆ ಇದು ಒಂದಿಷ್ಟು ಧೈರ್ಯದಿಂದ ಕೇಳೋದಿತ್ತು ಅಂತಂದ್ರೆ, ಹಠಪೂರ್ವಕ ಏನಿದೆ ಶಬ್ದ ಅಷ್ಟ ಹಠಪೂರ್ವಕ ತಗೊಂಡಿದ್ದೇನ್ರಿ ನಾನು. ಅದು ಯಾವುದರ ಸಲುವಾಗಿ ಅಂಥೇಳಿ ಹೇಳಿಲ್ಲ,
ಯಾವುದರ ಸಲುವಾಗಿ ಅಂಥೇಳಿ ತಮ್ಮದು ಪ್ರಶ್ನೆ ಇತ್ತು ಅಂತಂದ್ರೆ, ಯಾವುದಾದ್ರೂ ಒಂದು ಸರ್ವಜ್ಞ ಪ್ರಣೀತ ಆಗಮದೊಳಗ ಇದು ದೋಷಯುಕ್ತ ಇದೆ ಅಂಥೇಳಿ ಬಂದ ನಂತರ ಅದರದ ಪ್ರಾಣ ಹೋದ್ರೂ ಗ್ರಹಣ ಮಾಡೋದಿಲ್ಲ. ಈ ಹಠ ಏನಿದೆ ಅಲ್ಲ, ಇದು ಭವಿಷ್ಯದೊಳಗ ಮತ್ತು ಸರ್ವಜ್ಞರ ಸಾನ್ನಿಧ್ಯವನ್ನು ದೊರಕಿಸಿಕೊಡ್ತಿದೆ. ಇಂಥ ಮಹತ್ವಪೂರ್ಣ ಫಲ ಅದರಲ್ಲೇ ಇದೆ. ವಾಕ್ಯ ಓದಿ ಬಿಡೋಣ. ನಿಶ್ಚಯ ಸಮ್ಯಕ್ ದರ್ಶನವಿಲ್ಲದೆ ಹಠರೂಪವಾದ ಅಜ್ಞಾನಿಗಳ ತ್ಯಾಗವನ್ನು ವ್ಯವಹಾರದಿಂದ ಕೂಡ ಧರ್ಮವೆಂದು ಹೇಳಲಾಗುವುದಿಲ್ಲ. ಅದಕ್ಕೆ ಧರ್ಮ ಸಂಜ್ಞೆ ಕೊಡಲಾಗುವುದಿಲ್ಲ. ಹೀಗೆ ಹೇಳಿದ ನಂತರ ನಮ್ಮ ಸ್ಥಾನ ಯಾವುದ ಅನ್ನೋದನ್ನು ನಾವು ಅವಲೋಕನೆ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಅವಕಾಶ ಇದೆ. ಅಜ್ಞಾನಿ ಮತ್ತು